ಸಾಯಿರಾಮ್. ಹಲೋ 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 ನಮಸ್ಕಾರ. ನಮಸ್ತೆ ಅಮ್ಮ, ಹೇಳಿ, ಜೋರ ಮಾತಾಡಿ. ಹಾಂ ರೀ. ಎಲ್ಲಿಂದ ಫೋನ್ ಮಾಡ್ತೀರಿ? ನಾವು ಬೆಳಗಾಂದಿಂದ ಮಾತಾಡಕ. ಬೆಳಗಾವಿಂದ. ಹೇಳಿ ಅಮ್ಮ. ನಮ್ಮ ಬ್ರದರ್ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ, ಏನು ಸಮಸ್ಯೆ? ಅವರು ಇಬ್ರು ತಗೊಂಡ್ರಿ, ಒಂದೇ ನಕ್ಷತ್ರ ಒಂದೇ ರಾಶಿ ರೀ. ಅವ್ರು ಒಬ್ರು ಕಂಡ್ರೆ ಒಬ್ರು ಆಗೋದಿಲ್ಲ ಗುರುಜಿ. ಮದುವೆ ಯಾಕೆ ಮಾಡಿದ್ರು ಮತ್ತೆ? ಅಲ್ರಿ, ಅಣ್ಣ ತಮ್ಮ ರೀ, ಇಬ್ರು ಅಣ್ಣ ತಮ್ಮ. ಅಣ್ಣ ತಮ್ಮಂದಿರಾ? ಓಕೆ ಓಕೆ. ಹೌದ್ರಿ. ನಕ್ಷತ್ರ ರಾಶಿ ಇತ್ತು ಅಂದ್ರೆ ಅದು ದೋಷ ಇಲ್ಲ, ಬೇರೆ ಏನೋ ಪ್ರಾಬ್ಲಮ್ ಇರ್ತದೆ. ಏನಕ್ಕೆ ಜಗಳ? ಅವ್ರು ಇಬ್ರು ಜೊತೆಲೇ ಇದ್ದಾರಾ? ಎಷ್ಟು ಏಜ್ ಇಬ್ರಿಗೂ? ಒಬ್ರಿಗೆ 38 ರೀ, ಒಬ್ರಿಗೆ 36 ರೀ. ಇಬ್ಬರಿಗೆ ಮದುವೆ ಆಗಿದೆ ಗುರುಜಿ. ಆದ್ರೆ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ. ಒಬ್ರು ಕಂಡ್ರೆ ಒಬ್ರು ಆಗುದಿಲ್ಲ. ಈಗ ಯಾವ್ದೇ ವಿಷಯ, ಈಗ ಆಸ್ತಿ ಡಿವೈಡ್ ಮಾಡ್ಬೇಕಂದ್ರು ಅದು ಸಾಧ್ಯ ಆಗುದಿಲ್ಲ ಗುರುಜಿ. ನಿಮ್ಮ ಮನೆ ಒಬ್ಬರೇ ಇಲ್ಲ, ಎಲ್ಲೆಲ್ಲ ಅಣ್ಣ ತಮ್ಮದಿರೋದೆಲ್ಲ ಮಾಮೂಲಿ ಇವೆಲ್ಲ ಗಲಾಟೆಗಳು, ಅಣ್ಣ ತಮ್ಮಂದಿರೋ ಜಾಗದಲ್ಲಿ ಇವೆಲ್ಲ. ಅದಕ್ಕೆ ಈಗ ಅಷ್ಟೇ ಅಲ್ಲ ಗುರುಜಿ, ಸಣ್ಣೊಂದಿದ್ದಾಗಿಂದನೂ ಅವ್ರು ಒಬ್ಬರನ್ನ ಕಂಡ್ರೆ ಒಬ್ಬರ ಆಗತ್ತಾನ ಇಲ್ಲ ಗುರುಜಿ. ಓಂ ರಾಮಾಯ ನಮಃ, ಓಂ ಲಕ್ಷ್ಮಣಾಯ ನಮಃ, ಓಂ ರಾಮಾಯ ನಮಃ ಲಕ್ಷ್ಮಣಾಯ ನಮಃ ಅಂತ ಜಪ ಮಾಡಕ್ಕೆ ಹೇಳಿ ಇಬ್ರಿಗೂ. ಇದು ಮಾಡ್ತಾ ಬಂದ ದಿನ ಒಂದು ಅರ್ಧ ಗಂಟೆ ಜಪ ಮಾಡಿ. ಓಂ ರಾಮಾಯ ನಮಃ, ಓಂ ಲಕ್ಷ್ಮಣಾಯ ನಮಃ, ಓಂ ರಾಮಾಯ ನಮಃ ಲಕ್ಷ್ಮಣಾಯ ನಮಃ ಅಂತ ಜಪ ಮಾಡಲಿ. ಪೂರ್ವ ಜನ್ಮದಲ್ಲಿ ಏನಾರು ಇವರು ಗಂಡ ಹೆಂಡತಿ ಆಗಿದ್ದರೆ ಅಥವಾ ಅಪ್ಪ ಮಗ ಆಗಿದ್ವು, ಏನೋ ಒಂದು ಆಗಿರ್ತಾರೆ. ಈಗ ಒಂದೇ ಮನೆಯಲ್ಲಿ ಸ್ವಗೋತ್ರ, ಒಂದೇ ನಕ್ಷತ್ರ ಒಂದೇ ರಾಶಿ ಹುಡ್ತಾರೆ. ಪೂರ್ವ ಜನ್ಮದಲ್ಲಿರೋ ಸಂಬಂಧದಿಂದ ಒಂದೇ ರಾಶಿ ಒಂದೇ ನಕ್ಷತ್ರ ಹುಡ್ತಾರೆ ಕೆಲವರು. ಹೀಗಾಗಿ ಆ ದೋಷ ಇರ್ತದೆ. ಅದಕ್ಕೆ ಇದು ಜಪ ಮಾಡೋಕ್ಕೆ ಹೇಳಿ. ಮತ್ತು ಶನಿವಾರ ಹೊತ್ತು ರಾಮಕಥಾ, ಶನಿವಾರ ಹೊತ್ತು ರಾಮದೇವರ ದೇವಸ್ಥಾನ, ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದರೆ ಪೂರ್ವ ಜನ್ಮದ ದ್ವೇಷದಿಂದ ಈ ಜನ್ಮದಲ್ಲಿ ಒಂದೇ ರಾಶಿ ಒಂದೇ ನಕ್ಷತ್ರ ಹುಟ್ಟಿರ್ತಾರೆ. ಅವ್ರಿಗೆ ಗಂಡ ಹೆಂಡತಿ ಆಗಿರ್ಬೋದು ಓದ್ ಜನ್ಮದಲ್ಲಿ, ಈಗ ಅಣ್ಣ ತಮ್ಮ ಆಗಿರ್ತಾರೆ. ಇಲ್ಲ ಅಕ್ಕ ತಂಗಿ ಆಗಿರ್ಬೋದು, ಈಗ ಅಣ್ಣ ತಮ್ಮ ಆಗಿರ್ತಾರೆ. ಅಥವಾ ಓದ್ ಜನ್ಮದಲ್ಲೂ ಅಣ್ಣ ತಮ್ಮ ಆಗಿದೆ, ಈ ಜನ್ಮದಲ್ಲೂ ಅಣ್ಣ ತಮ್ಮಂದಿರ ಆಗಿರುತ್ತೆ. ಒಂದೇ ರಾಶಿ ಒಂದೇ ನಕ್ಷತ್ರ ಒಂದೇ ಗೋತ್ರದಲ್ಲಿ ನೋಡೋದ್ರಿಂದ ಇದಕ್ಕೆ ಶಾಂತಿ ಇವೆರಡು ಮಂತ್ರ ಮಾಡೋಕ್ಕೆ ಹೇಳಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಜಿ, ನಾನು ತರೀಕೆರೆಯಿಂದ ಫೋನ್ ಮಾಡ್ತಿರೋದು. ತರೀಕೆರೆಯಿಂದ. ಹೇಳಿ. ಸೋಮಶೇಖರಯ್ಯ ಅಂತ ನನ್ನ ಹೆಸರು. ಹೇಳಿ ಸೋಮಶೇಖರ್ ಅವರೇ. ಸರ್, ಬಿಲ್ಡಿಂಗ್ ಕಾಂಟ್ರಾಕ್ಟ್ ನಾನು. ಓಕೆ. ಯಾವುದೇ ಬಿಲ್ಡಿಂಗಿಗೆ ಹೋದರೂ ಬರೀ ಲಾಸೆ ಅಂತ ಬರ್ತಾ ಇದೆ ಗುರುಜಿ. ಓಕೆ, ನಿಮಗೆ ರಾಶಿ ನಕ್ಷತ್ರ ಗೊತ್ತಾ? ಕುಂಭರಾಶಿ. ಹಾಂ, ನಕ್ಷತ್ರ ಗೊತ್ತಿಲ್ಲ ಗುರುಜಿ. ಓಕೆ, ಹಂಗೆ ನಿಮ್ಮ ಡೇಟ್ ಆಫ್ ಬರ್ತ್ ಸರಿಯಾಗಿ ಗೊತ್ತಿಲ್ಲ ಅಂತ ಆಯಿತು. 1985 ಗುರುಜಿ. ಅಲ್ಲಲ್ಲ, ಹುಟ್ಟು ಟೈಮೆಲ್ಲ ಕರೆಕ್ಟ್ ಇದೆಯಾ? ಹುಟ್ಟಿ ಟೈಮು ಇಲ್ಲ ಗುರುಜಿ. ಅದಕ್ಕೆ ನಿಮಗೆ ನಕ್ಷತ್ರ ಗೊತ್ತಾಗಿಲ್ಲ, ರಾಶಿನೂ ಸರಿ, ಅದು ತಪ್ಪಿರ್ತದೆ. ಒಂದು ಕೆಲಸ ಮಾಡಿ, ಈ ರಿಯಲ್ ಎಸ್ಟೇಟ್ ಮನೆ ಕಟ್ಟೋದು ಅಂತಂದರೆ ಮಂಗಳಗ್ರಹ ಕುಜ, ಮಂಗಳಗ್ರಹ ಸುಬ್ರಹ್ಮಣ್ಯನ ಚೆನ್ನಾಗಿ ಪೂಜೆ ಮಾಡಿ. ಮತ್ತು ವರಹಸ್ವಾಮಿ ಅಂತ, ಭೂ ವರಹಸ್ವಾಮಿ, ಆ ವರಹಸ್ವಾಮಿನ ನೀವು ಪ್ರಾರ್ಥನೆ ಮಾಡಬೇಕು. ಏನು ಮಾಡಬೇಕು? ಮತ್ತು ನಿಮ್ಮ ಕುಲದೇವರು ಯಾರು? ವೀರಭದ್ರ ಸ್ವಾಮಿ. ವೀರಭದ್ರವ್ರಿಗೆ 6 ತಿಂಗಳಿಗೊಂದು ಸಲ, ವರ್ಷಕ್ಕೊಂದು ಸಲ ಹೋಗಿ ಅವ್ರಿಗೆ ಎಣ್ಣೆ ಲೇಪನ ಅಥವಾ ಗಂಧ ಲೇಪನ ಇಲ್ಲ ಭಸ್ಮ ಲೇಪನ ಓಕೆ, ಅದನ್ನು ಮಾಡಿಸ್ತಾ ಬಂದರೆ ನಿಮಗೆ ಈ ದೋಷ ನಿವಾರಣೆ ಆಯ್ತು. ಯಾಕಂದರೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಸರಿಯಾಗಿ. ಮಂಗಳಗ್ರಹ ಸುಬ್ರಹ್ಮಣ್ಯನ ಚೆನ್ನಾಗಿ ಪೂಜೆ ಮಾಡಬೇಕು. ರಿಯಲ್ ಎಸ್ಟೇಟು, ಭೂಮಿ ಸೈಟ್ ಮಾಡೋದು, ಮನೆ ಕಟ್ಟೋದೆಲ್ಲ ಮಂಗಳನ ಅಧಿಪತಿ ಮಂಗಳಗ್ರಹ ಸುಬ್ರಹ್ಮಣ್ಯ, ಮಂಗಳಗ್ರಹಕ್ಕೆ ಪೂಜೆ ಮಾಡಬೇಕು. ಜೊತೆಗೆ ನಿಮ್ಮ ಮನೆ ದೇವರು ವೀರಭದ್ರನಿಗೆ ಭಸ್ಮದಲ್ಲಿ ಲೇಪನ ಮಾಡಿಸಿ ಅಥವಾ ಗಂಧ ಅಥವಾ ತೈಲ ಇದರಲ್ಲಿ ಮಾಡಿಸಿ ದೇವರಿಗೆ ಒಂದು ಸಲ ಅಭಿಷೇಕ ಮಾಡಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ. ನಮಸ್ತೆ ಗುರುಜಿ. ಯಾವೂರಿಂದ ಕಾಲ್ ಮಾಡ್ತೀರಿ? ಬಳ್ಳಾರಿ ಡಿಸ್ಟ್ರಿಕ್ಟ್ ಬೀರಳ್ಳಿ ಅಂತ ಹೇಳಿ. ನೀವು ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀರ ನೋಡಿ, ಹೊರಗಡೆ ಬನ್ನಿ. ಸ್ವಾಮಿ ಹೇಳಿ, ಏನು ಸಮಸ್ಯೆ? ಬಳ್ಳಾರಿ ಡಿಸ್ಟ್ರಿಕ್ಟ್ ಬೀರಳ್ಳಿ, ನಮ್ಮ ಮಲ್ಲಿಕಾರ್ಜುನ ರೆಡ್ಡಿ ಅಂತ ಹೇಳಿ. ಹೇಳಿ, ಪ್ರಾಬ್ಲಮ್ ಏನೇನು? ಮನೆ ಭಾಳ ಕಷ್ಟ ಇದೆ ಸ್ವಾಮಿ. ಏನು ಮಾಡೋಕ್ಕೋದು ಎದುರಾಗ್ತದೆ ಮನೆಯಲ್ಲಿ. ಹಾಂ, ಪ್ರತಿಯೊಂದು ಅದಕ್ಕೆ ಭಾಳ ಕಷ್ಟ ಇದೆ. ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದೇನೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೀವು? ಓಕೆ. ಹ್ಞೂ ಸರ್. ಹ್ಞೂ ಸರ್. ಏನು ಸಮಸ್ಯೆ? ಕೆಲಸ ಆಗ್ತಿಲ್ಲ ಸರ್. ಓದಲೆಲ್ಲ ಎದುರು ನಮಗೆಲ್ಲ ಕೆಲಸ ಏನು ಮಾಡೋಕ್ಕೆ ಹೋದ್ರೆ ಎದುರು. ಓಕೆ. ನಿಮ್ಮ ಕುಲದೇವರು ಯಾರು? ಗಂಡದೇವರು? ಮಲ್ಲಿಕಾರ್ಜುನ. ಶ್ರೀಶೈಲ. ಶ್ರೀಶೈಲ ಚನ್ನಮಲ್ಲಿಕಾರ್ಜುನನ? ಹ್ಞೂ, ಮಲ್ಲಿಕಾರ್ಜುನ. ಓಕೆ. ಹೋಗ್ತಾ ಇರ್ತೀರ ಅಲ್ಲಿಗೆಲ್ಲ?
ಹೋಗ್ತಾ ಇರ್ತೀವಿ ಸರ್, ಪಾದಯಾತ್ರೆ ಮಾಡಿದ 12 ವರ್ಷ ಇಲ್ಲಿಂದ ಮಳೆಯಿಂದ. ಮತ್ತೆ ಹೋಗ್ತಾ ಇರ್ತೀವಿ, ಇಯರ್ಲಿ ಒಂದು ಟೈಮ್ ಹೋಗಿ ಬರ್ತೀವಿ. ಓಕೆ, ಈಗ ನಾಳೆ ಸೋಮವಾರ ದಿವಸ 21 ಕಾಯಿನ್ಸು, 21 5 ರೂಪಾಯಿದೋ ಅಥವಾ 2 ರೂಪಾಯಿದೋ 1 ರೂಪಾಯಿದು 21 ತೊಗೊಂಬಿಟ್ಟು ಒಂದು ಅರಿಶಿಣದ ಬಟ್ಟೆನಲ್ಲಿ ಕಟ್ಬಿಟ್ಟು 2 ಕೈಲಿ ಅದನ್ನು ಇಟ್ಕೊಂಡು 2 ಕೈಲಿಗೆ ಇಟ್ಕೊಂಡು ಚನ್ನಮಲ್ಲಿಕಾರ್ಜುನ ನೆನೆಸ್ಕೊಂಡು, ನನಗೆ ಮನೆಯಲ್ಲಿ ಕೆಲವು ಪ್ರಾಬ್ಲಮ್ ಇದೆ, ಕುಲದೇವತೆ ಆರಾಧನೆಯಲ್ಲಿ ಪಿತೃಶಾಪ ಇದ್ದರೆ ಈ ರೀತಿ ಮನೇಲಿ ಏಳಿಗೆ ಆಗೋದಿಲ್ಲ ಮತ್ತು ಯಾವುದೇ ರೀತಿ ಸುಖ ಶಾಂತಿ ಇರೋದಿಲ್ಲ. 21 ಕಾಯಿನ ಅಷ್ಟೊಂದು ಬಟ್ಟೆ ಕಟ್ಬಿಟ್ಟು ಪ್ರಾರ್ಥನೆ ಮಾಡಿ, ಈ ಏನೇ ಸಮಸ್ಯೆ ಇದ್ದರೂ ನಮಗೆ ಇದೆಲ್ಲ ನಿಮ್ಗೇನು ಬೇಕೋ ಅದೆಲ್ಲ ಕೇಳಿಬಿಟ್ಟು ಅದನ್ನು ತೊಗೊಂಡೋಗಿ ಶ್ರೀಶೈಲ ಚನ್ನಮಲ್ಲಿಕಾರ್ಜುನಿಗೆ 21 ಕಾಣಿಕೆಯನ್ನು ಉಂಡಿಗೆ ಹಾಕಿ ಮತ್ತು 21ನ ಅಲ್ಲಿ ಕೂತಿರೋ ಭಿಕ್ಷುಕರಿಗೆ 1 ರೂಪಾಯಿ ಕಾಯಿನ್, ನೀವು ಯಾವ ಕಾಯಿನ್ ಕಟ್ಟಿರ್ತೀರೋ ಅಷ್ಟು ಬಟ್ಟೆಯಲ್ಲಿ ಅದೇ 2 ರೂಪಾಯಿದ 2 ರೂಪಾಯಿ, 5 ರೂಪಾಯಿದ 5 ರೂಪಾಯಿ, 1 ರೂಪಾಯಿದ 1 ರೂಪಾಯಿ, ಈ ಥರ ಉಂಡೆ ಹಾಕಿದ ಮೇಲೆ ಹೊರಗಡೆ ಬಂದು ಅಲ್ಲಿ ಕೂತಿರೋ ಭಿಕ್ಷುಕರಿಗೆ ಅದೇ ಕಾಯಿನ್ 1 ರೂಪಾಯಿ 1 ರೂಪಾಯಿ, 2 ರೂಪಾಯಿ 2 ರೂಪಾಯಿ, 5 ರೂಪಾಯಿ 5 ರೂಪಾಯಿ, ಈ ಥರದ್ದು ಯಾವ ಕಾಯಿನ್ ಕಟ್ಟಿರೋದು ಅದೇ ಕಾಯಿನ್ಸ್ನ 20 ಜನಕ್ಕೆ ಕೊಟ್ಟು ಬನ್ನಿ, ನಿಮ್ಗೆ ದೊಡ್ಡ ನಿವಾರಣೆ ಆಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ, ಯಾವರಿಂದ ಕಾಲ್ ಮಾಡ್ತಿರ್ತಾವು? ನಾವು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇಂದ. ಭಾಳ ಸಂತೋಷ, ಹೇಳಿ ಅಮ್ಮ. ಏನಿಲ್ಲ ಸ್ವಾಮಿ, ನಾವು ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಅವರಿಗೆ ಯಾವ್ದ್ರಲ್ಲೂ ಅಭಿವೃದ್ಧಿ ಇಲ್ಲ. ಜಮೀನಿದೆ, ಜಮೀನಿಂದನೂ ಯಾವ್ದು ಅಭಿವೃದ್ಧಿ ಆಗ್ತಾ ಇಲ್ಲ. ಇಲ್ಲಿ ಮನೆ ಇದೆ, ಮನೆ ಹತ್ರ ಸೈಟ್ ಮಾಡ್ಕೊಂಡಿದೀವಿ, ಅದ್ರಲ್ಲೂ ಏನಾದ್ರು ಕೊಡಬೇಕು ಅಂದ್ರೂ ಅಭಿವೃದ್ಧಿ ಆಗ್ತಾ ಇಲ್ಲ. ಅಲ್ಲಿ ಹೊಲ್ದ ಹತ್ರ ಹೋದ್ರೆ ಆ ಅಣ್ಣ ತಮ್ಗಳದ್ದು ಒಂದ್ ಸ್ವಲ್ಪ ಎಲ್ಲ ಇದಾಗಿದೆ. ಆದ್ರೂ ಸಹ ನಮ್ಗೆ ಅಲ್ಲಿ ಇರಕ್ಕೆ ವ್ಯವಸ್ಥೆ ಸರಿ ಆಗ್ತಾ ಇಲ್ಲ. ಮಾರ್ಬೇಕು ಅಂದ್ರೂ ನಮಗೆ ಕೂಡಿ ಬರ್ತಾ ಇಲ್ಲ ಸ್ವಾಮಿ. ಈಗ ಆರೋಗ್ಯನೂ ಸರಿ ಇಲ್ಲ. ಏನು ಮಾರ್ಬೇಕು ನೀವು? ಮನೆ ಮಾರ್ಬೇಕಾ, ಸೈಟಾ, ಜಮೀನ? ಜಮೀನ್ ಮಾರ್ಬೇಕು. ನೀವು ಎಲ್ಲ ನಮ್ಮ ಮನೆಯವ್ರ ಹೆಸರಲ್ಲೇ ಇದೆ. ಅದ್ ಮಾರ್ಬೇಕು ಅಂದ್ರೂ ಆಗ್ತಾ ಇಲ್ಲ. ನಿಮ್ಮ ಅಡಚಣೆಗಳು ಈಗ ನೋಡಿ, ಎಲ್ಲ ಇದ್ದು ಅನುಭವಿಸೋಕ್ಕಾಗ್ತಿಲ್ಲ, ಆರೋಗ್ಯ ಇಲ್ಲ ಅಂದರೆ ನಿಮ್ಮ ಯಜಮಾನಿಗೆ ಪಿತೃಶಾಪ, ಓ ಜಮ ತಂದೆ ತಾಯಿ ನೋಡ್ಕೊಂಡಿಲ್ಲ ಸರಿಯಾಗಿ, ಪಿತೃಶಾಪ ಇರ್ತದೆ. ಈ ಜಮದಲ್ಲೂ ನೋಡಿದ್ದೇ ಇರ್ಬೋದೇನೋ. ಹೀಗಾಗಿ ಅವರು ಪಿತೃದೇವತೆಗಳು ಮಾಡಿಟ್ಟ ಆಸ್ತಿನ ಅನುಭವಿಸೋ ಯೋಗ ಕಳ್ಕೊಂಬಿಟ್ಟಿರ್ತಾರೆ ನಿಮ್ಮ ಯಜಮಾನರು. ಮತ್ತು ಅವ್ರಿಗೆ ಬೈದು ಮಾಡಿ ಊಟ ಕೊಡ್ದೇ ಹಿಂಸೆ ಕೊಟ್ಟಿದ್ರೆ ಓ ಜಮದಲ್ಲಿ ಅಥವಾ ಈ ಜಮದಲ್ಲಿ ಅನಾರೋಗ್ಯದಲ್ಲಿ ನರಳ್ತಾರೆ ಸಾಯೋ ತನಕ. ಆದ್ದರಿಂದ ಪಿತೃದೇವತೆಗಳಿಗೆ ಅವರು ಏನು ಪಿಂಡ ಇಡೋದು, ತರ್ಪಣ ಕೊಡೋದು ಮಾಡಬೇಕು. ಪ್ರತಿ ಅಮಾವಾಸ್ಯೆ ದಿವಸ ಇನ್ಮೇಲೆ ಪ್ರತಿ ಒಂದು 5 ಅಮಾವಾಸ್ಯೆ ಪಿಂಡ ತರ್ಪಣ ಕೊಡಿಸಿ ಪಿತೃದೇವತೆಗಳಿಗೆ. ಮತ್ತು ಒಂದು ಇಡೀ ಅನ್ನನ ಎಳ್ಳು ಹಾಕ್ಬಿಟ್ಟು ಮಧ್ಯಾಹ್ನ ಹೊತ್ತು 12 ಗಂಟೆಗೆ ನಿಮ್ಮ ಮನೆ ಮೇಲೆ ಅಥವಾ ಮನೆ ಮುಂದುಗಡೆ ಕಾಗೆಗಳಿಗೆ ಅದು ಇಡಬೇಕು. ಇದು ಮಾಡ್ತಾ ಬನ್ನಿ. ಪಿತೃಶಾಪಗಳೇನಾಯಿತು ಅಂತಂದರೆ ಕೋಟಿಗಟ್ಟಲೆ ಆಸ್ತಿ ಇದ್ದರೂ ಜಮೀನಿದ್ದು ಕೂಡ ಅನುಭವಿಸೋ ಯೋಗ ಇಲ್ಲ, ಅದ್ರ ಹತ್ರ ಹೋಗೋಕ್ಕಾಗಲ್ಲ. ಮತ್ತು ಅದ್ರ ಮೇಲೆ ಸಿಕ್ಕಾಪಟ್ಟೆ ಕೇಸು, ಜಗಳ, ಹೋರಾಟ, ಹೊಡೆದಾಟ ಇವೆಲ್ಲ ಇರ್ತದೆ. ಜಾತಿಯಲ್ಲಿ ಪಿತೃಶಾಪ ಇತ್ತು ಅಂದರೆ ಮಾತಾ ಪಿತೃಶಾಪ. ಅದಕ್ಕೆ ಇದನ್ನು ಮಾಡಿ ನೋಡಿ. 5 ಅಮಾವಾಸ್ಯೆ ನಿಮ್ಮನೇಲೆ ಅಥವಾ ನದಿ ದಡದಲ್ಲಿ ಹೋಗಿ ತರ್ಪಣ ಅಥವಾ ಪಿಂಡ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಅವ್ರ ತಂದೆ ತಾಯಿ ಇಲ್ಲ ಅಂದರೆ ಫಸ್ಟ್ ಅವ್ರಿಗೆ ತಂದೆ ತಾಯಿಗೆ ತರ್ಪಣ ಕೊಡಲಿ, ಇದ್ದರೆ ಅವ್ರ ಪಾದ ಪೂಜೆ ಮಾಡಲಿ. ಇದಿಷ್ಟು ಮಾಡಲಿ, ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಪಿತೃಶಾಪದಿಂದ ಭಾಳಷ್ಟು ದೋಷಗಳಿದೆ ಇವತ್ತು. ಅದರಿಂದ ತಂದೆ ತಾನು ಯಾರು ಚೆನ್ನಾಗಿ ನೋಡ್ಕೊಳ್ಳಲ್ವೋ, ಇಷ್ಟೇ ರಾಜ, ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್ ಕೂಡ ಸುಖ ಸಿಗೋದಿಲ್ಲ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಿ? ಬ್ಯಾಂಗ್ಳೂರಿಂದ ಮಾತಾಡ್ತೀನಿ. ಎಲ್ಲಿಂದ? ಬ್ಯಾಂಗ್ಳೂರಿಂದ. ಬೆಂಗಳೂರಿಂದ, ಹೇಳಿ ಅಮ್ಮ. ಅದೇ ನಮ್ಮ ಅಣ್ಣಗೆ ಮದುವೆನೇ ಫಿಕ್ಸ್ ಆಗ್ತಾ ಇಲ್ಲ. ಅವನಿಗೆ ತುಂಬಾ ಕಷ್ಟ. ಮದುವೆ ಎಷ್ಟು ಏಜು? ಅವನಿಗೀಗ 32. 32 ಅಂದರೆ ತುಂಬ ಏಜ್ ಆಗಿದೆ. ಮದುವೆ ಯೋಗ ಮುಗ್ದೋಗಿರ್ತದೆ ಹೆಂಗಸುತ್ತೆ. ಎಲ್ಲೋ ಕಾಳಸಪ್ಪ ದೋಷ ಇರ್ತದೆ, ಸ್ತ್ರೀ ಶಾಪ ಇರ್ತದೆ. ಇವೆರಡನ್ನು ಜಾತಕ ಚೆಕ್ ಮಾಡಿಸ್ಬಿಟ್ಟು ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಇಲ್ಲ ಅವೆರಡೂ ಇಲ್ಲ ಅಂದರೆ ಅಖಂಡ ಬ್ರಹ್ಮಚಾರತ್ವ ಯೋಗ ಇರ್ತದೆ, ಬ್ರಹ್ಮಚಾರಿ ಆಗೋ ಯೋಗ ಇರ್ತದೆ. ಇದನ್ನು 3 ತಿಳ್ಕೊಂಡು ನೀವು ಪರಿಹಾರ ಮಾಡ್ಕೋಬೇಕಮ್ಮ. ಆಮೇಲೆ ಯಾಕೆ ಮದುವೆ ಆಗಿಲ್ಲ ಅನ್ನೋದಕ್ಕೆ ನಾನು ಕೆಲವು ಎಪಿಸೋಡ್ ಮಾಡಿದ್ದೀನಿ, ಅದನ್ನು ಯೂಟ್ಯೂಬಲ್ಲಿ ನೋಡೋಕ್ಕೆ ಹೇಳಿ, ಅವ್ರಿಗೆ ಮೋಸ್ಟ್ಲಿ ಅನುಕೂಲ ಆಗ್ಬೋದು. ಇದನ್ನು ಅವರು ಜಾತಕನ ಪರಿಶೀಲಿಸಿ ಮಾಡಿಸಿ ಯಾಕೆ ಮದುವೆ ಆಗಿಲ್ಲ ಅದಕ್ಕೆ ಕಾರಣ ಇಲ್ಲ ಕಾಳ ಸರ್ಪ ದೋಷ ಇರ್ತದೆ, ಇಲ್ಲ ಸ್ತ್ರೀ ಶಾಪ ಇರ್ತದೆ, ಇಲ್ಲ ಅಖಂಡ ಬ್ರಹ್ಮಚಾರತ್ವ ಯೋಗನೂ ಇರ್ಬೋದು, ಹೇಳಲಿಕ್ಕಾಗಲ್ಲ. ಈ 3ರಲ್ಲಿ ಯಾವುದಾದ್ರು ಇತ್ತು ಅಂದರೆ ಪರಿಹಾರ ಮಾಡಿದ್ರೆ ಖಂಡಿತ ಬೇಗ ಮದುವೆ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಜಗತ್ತಿನಲ್ಲಿ ಹುಟ್ಟೋರೆಲ್ರಿಗೂ ಮದುವೆ ಆಗಲ್ಲ, ಮದುವೆ ಆದವ್ರಿಗೆಲ್ರಿಗೂ ಮಕ್ಕಳಾಗಲ್ಲ, ಮಕ್ಕಳಾದರೂ ಕೂಡ ಒಳ್ಳೆ ಮಕ್ಕಳಾಗಲ್ಲ ಅಂತ ನಾನು ಆಗ ಹೇಳ್ತೀನಿ. ಇದಕ್ಕೆಲ್ಲ ಮೂಲ ಕಾರಣ ಪೂರ್ವಜನ್ಮದ ಕರ್ಮ. ಮತ್ತೊಬ್ಬರು ಯಾವ ಕಾಲರ್ ರೆಡಿ ಇದ್ದಾರೆ.
ಹಲೋ 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 ಬಹುಶಃ ಅದು ನೆಟ್ವರ್ಕ್ ಡಿಸ್ಕನೆಕ್ಟ್ ಆಯಿತು ಅನಿಸುತ್ತೆ. ಹಲೋ ಹಲೋ ಸರ್, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಶಿವಮೊಗ್ಗದಿಂದ ಸರ್. ಹೇಳಿ ಅಮ್ಮ. ಸರ್ ಇವರು ಲಕ್ಷ್ಮೀ ಶ್ರೀನಿವಾಸ್ ಗುರುಕೃತ ಮಾತಾಡ್ಬೇಕಿತ್ತು ಸರ್. ಮಾತಾಡ್ತಾ ಇದ್ದೀವಿ, ಮಾತಾಡಿ, ಹೇಳಿ ನಿಮ್ಮ ಸಮಸ್ಯೆ ಏನು ಹೇಳಿ. ಸರ್ ನಮ್ಮ ತಾಯಿಯವ್ರಿಗೆ ಹುಷಾರಿರ್ಲಿಲ್ಲ. ಅವರು ನಮಗ್ ಡೇಟ್ ಆಫ್ ಬರ್ತ್ ಏನು ಗೊತ್ತಿಲ್ಲ, ಬಟ್ ಅವ್ರ ಆರೋಗ್ಯದಲ್ಲಿ ಏನು ಹಾಸ್ಪಿಟಲ್ ತೋರಿಸಿದ್ರು ಏನು ಸರ್ ಚೇತರಿಕೆನೇ ಇರಲ್ಲ. ಹಾಗಾಗಿ ಗುರುಗಳ ಹತ್ರ ಕೇಳ್ಬೇಕಿತ್ತು. ಏನು ಕಾಯಿಲೆ ಬರ್ತಿದೆ ಹೇಳಿ, ಏನು ಕಾಯಿಲೆ? ಕಾಯಿಲೆ ಅಂದ್ರೆ ಈ ತರದ್ದು ಕಾಯಿಲೆ, ಶುಗರ್ ಈ ತರದ್ದು ಏನಿಲ್ಲ ಸರ್. ಅವ್ರದ್ದು ದೇಹದೊಳಗೆ ಸರ್ ಅದು ಏನ್ ಅವರಿಗೆ ಗೊತ್ತಾಗುತ್ತಿಲ್ಲ. ಒಂಥರ ಕೈ ಒಂದ್ ಟೈಮಲ್ಲಿ ಒಂಥರ ಇರ್ತಾರೆ, ಮತ್ತೊಂದ್ ಟೈಮಲ್ಲಿ ಒಂಥರ ಇರ್ತಾರೆ. ಎಷ್ಟು ಏಜು? ಸರ್ 45 ಸರ್. 45. ಅವ್ರಿಗೆ ಈಗ ಸರ್ 8 ವರ್ಷ ಆಯ್ತು ಅವರಿಗೆ ಆರೋಗ್ಯದಲ್ಲಿ ಹೀಗೆ ವ್ಯತ್ಯಾಸ ಆಗ್ತಾ ಇದ್ದು. ಬಟ್ ಹಾಸ್ಪಿಟಲ್ ಎಲ್ಲ ತೋರಿಸಿದ್ವಿ, ಎಲ್ಲ ನಾರ್ಮಲ್ ಇದೆ ಸರ್ ರಿಪೋರ್ಟ್ ಎಲ್ಲ. ಅಲ್ಲಮ್ಮ, ನನಗೆ ಕಾರಣ ಏನು ಕಾಯಿಲೆ ಇದೆ ಹೇಳಿ. ಅದೇ ಸರ್ ಕಾಯಿಲೆ ಇಂಥದ್ದು ಅಂತ ಅವ್ರಿಗೆ ಗೊತ್ತಿಲ್ಲ ಸರ್. ಬಟ್ ಅವರಲ್ಲಿ ಹೇಗಂದ್ರೆ ಸರ್ ಸ್ವಲ್ಪ ದಿನ ಒಂಥರ ಕಾಲು ಉಲ್ಟಿದ ತರ ಇರುತ್ತೆ, ಒಂದ್ ಸ್ವಲ್ಪ ದಿನ ಅದೇನೋ ಒಂಥರ ಬರುತ್ತೆ, ಅಂದ್ರೆ ತುರ್ಕೆ ಟೈಪ್ ಈ ತರ ಬರುತ್ತೆ. ಬಟ್ ಅದು ಏನೋ ಹೋಗುತ್ತೆ. ಮತ್ತೆ ಅದ್ ಬಿಟ್ಟು ಅವರಿಗೆ ಕಿವಿ ಹೀಗೆಲ್ಲ ಇಲ್ಲ ಒಂಥರ ಕಿವಿಯಲ್ಲಿ ಸರ್ ಇದಿರ್ತಾರೆ ಅಂತ ಸರ್, ಅದಕ್ಕೇನಂತಾರೆ ಕೀವ್ ಟೈಪ್ ಬರ್ತಿತ್ತು ಸರ್. ಅದನ್ನ ಆಪರೇಷನ್ ಮಾಡ್ತಿದ್ವಿ, ಅದು ಯಾವ್ದು ಸಕ್ಸಸ್ ಇಲ್ಲ ಸರ್. ಬಟ್ ಇದೇ ತರನೇ ಆಗ್ತದೆ ಸರ್. ಅವ್ರ ಆರೋಗ್ಯದಲ್ಲೇ ಒಟ್ಟೆ ಇದೇ ತರನೇ ವ್ಯತ್ಯಾಸ ಸರ್. ದಿನ ಬೆಳಗ್ಗೆ ಎದ್ದು ಒಂದು ಲೋಟ ಹಾಲಿಗೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿ, ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ತೊಗೊಂಡೋಗಿ ಹುತ್ತ ಇರೋ ಜಾಗದಲ್ಲಿ ಹುತ್ತಕ್ಕೆ ಹಾಕಿ ಪೂಜೆ ಮಾಡಿ, ಗೊತ್ತಾಯ್ತಾ? ವಲ್ಮಿಕಾ ಪೂಜಾ ಅಂತೇಳಿ. ಇದು ವಲ್ಮಿಕಾ ಅಂದರೆ ಹುತ್ತ. ಇದು ಮಾಡ್ತಾ ಬನ್ನಿ. ಬಹುಶಃ ಎಲ್ಲೋ ಅವ್ರಿಗೆ ಸರ್ಪದೋಷದಿಂದ ಅವ್ರಿಗೆ ಮೆನೋಪಾಸ್ ಆಯ್ತಾ? ಮುಟ್ಟು ನಿಂತಿದೆಯಾ ಗುರುಗಳೇ? ಮುಟ್ಟು ನಿಂತಿದೆ ಸರ್ ಗುರುಗಳೇ. ಮುಟ್ಟು ನಿಂತಿದೆಯಲ್ಲ? ಹೌದು ಗುರುಗಳೇ, ಮುಟ್ಟು ನಿಂತಿದೆ. ಹಾಗಾದರೆ ಕಂಟಿನ್ಯೂಸ್ ಆಗಿ ಒಂದು 48 ದಿವಸ ಮಾಡೋಕ್ಕೆ ಹೇಳಿ. 48 ಇಲ್ಲ 54 ನೋಡಿ, ಭಾಳ ಪವಾಡ ಆಗುತ್ತೆ. ಇಲ್ಲ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 54 ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ. ಹುತ್ತ ನಿಮ್ಮ ಹತ್ತ ಸಿಕ್ಕಿಲ್ಲ ಅಂದರೆ, ಇದು ಯಾವುದೂ ಇಲ್ಲ ಅಂದರೆ ಲಕ್ಷ್ಮೀ ನರಸಿಂಹರಿಗೆ ಹೋಗಿ ಪ್ರದಕ್ಷಿಣೆ ಮಾಡಬೇಕು. ಇದು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ ಅಮ್ಮ, ಈ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಾನು ಕುಂದಾಪುರದಿಂದ ಮಾತಾಡ್ತಿರೋದು. ಎಲ್ಲಿಂದಮ್ಮ? ಕುಂದಾಪುರದಿಂದ ಹೇಳಿ. ನನ್ನ ಮಗಳಿಗೆ ಕಣ್ಣಿನ ಸಮಸ್ಯೆ ಇದೆ ಗುರೂಜಿ. ಹಾಂ, ಅವಳಿಗೆ 7 ವರ್ಷಕ್ಕೆ ಕನ್ನಡಕ ತೋರ್ಸ್ಕೊಂಡ್ರೆ ಬಲಗಣ್ಣು ಫುಲ್ ಡಿಮ್ ಕಾಣಿಸ್ತಾ ಇದೆ, ಹೊರಗ್ ಕಾಣಿಸ್ತಾ ಇದೆ ಅಂತೆ. ಹಾಂ, ಕನ್ನಡಕ ಬೇರೆ ಕೊಟ್ಟಿದ್ದಾರೆ. ಇವಳು ನಾನು ಹೇಳೋದು ಕನ್ನಡಕ ಹಾಕ್ಬೇಡಮ್ಮ ಅಂತ, ಸ್ವಲ್ಪ ಬಿಟ್ಟು ಹಾಕಮ್ಮ ಅಂದ್ರೆ ಕಣ್ಣು ದೃಷ್ಟಿನ ಸ್ವಲ್ಪ ಕಡಿಮೆ ಇದೆ. ಡಾಕ್ಟ್ರ್ ತೋರಿಸಿದ್ರು, ಏನಂದರು? ಅವರು ಕನ್ನಡಕ ಬರ್ಕೊಟ್ಟಿದ್ದಾರೆ. ಸರ್ಪದೋಷ ಇದೆ. ಎಷ್ಟು ಏಜು? ಏಜ್ 13. 13. ಮೋಸ್ಟ್ಲಿ ನೀವು ಒಂದೇ ಡಾಕ್ಟರ್ ಹತ್ರ ಒಂದು 2-3 ಡಾಕ್ಟರ್ ಹತ್ರ ಒಪಿನಿಯನ್ ತೊಗೋಬೇಕಾಯ್ತು, ಏನು ಕಾರಣ ಇದಕ್ಕೆ ಅಂತ. 2-3 ಡಾಕ್ಟ್ರಿಗೆ ತೋರಿಸಿದ್ವಿ. ಅವರು ಮೊಬೈಲ್ ಜಾಸ್ತಿ ಕೊಡ್ಬೇಡಿ, ಟಿವಿ ನೋಡೋಕೆ ಕೊಡ್ಬೇಡಿ ಅಂತ ಹೇಳಿದ್ದಾರೆ. ಆದ್ರೂ ಮೊಬೈಲ್ ಜಾಸ್ತಿ ನೋಡ್ತಾಳೆ, ಓದೋದ್ರಲ್ಲೇ ಬರೀ ಡೆಲ್ ಆಗಿರ್ತಾಳೆ, ಓದೋದೇ ಇಲ್ಲ, ಇಂಟ್ರೆಸ್ಟ್ ಪಡಲ್ಲ ಓದೋದು. ಕಣ್ಣು ಬರ ತರ ಕಾಣಿಸ್ತಿದೆ ಅಂತ ಹೇಳ್ತಾಳೆ, ಬಲಗಣ್ಣು ಮಾತ್ರ. ಪ್ರತಿನಿತ್ಯ ರಾತ್ರಿ ಹೊತ್ತು ಚಂದ್ರನ ನೋಡಬೇಕು. ನಿಮ್ಮ ಮಾಡಿ ಮೇಲೆ ಹೋಗಿ ದಿಟ್ಟು ಚಂದ್ರನ ಒಂದು 10 ನಿಮಿಷ ನೋಡಬೇಕು. ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ, ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ, ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಅಂತೇಳಿ ಮಂತ್ರ ಹೇಳ್ತಾ ಚಂದ್ರನ ದಿನ ಒಂದು 10 ನಿಮಿಷ ನೋಡ್ತಾ ಬರಲಿ. ಬಲಗಣ್ಣು ಸೂರ್ಯ, ಎಡಗಣ್ಣು ಚಂದ್ರ ಅಂತ ಹೇಳ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಅದರಿಂದ ಯಾವ್ದಾದ್ರು ದೋಷ ಇತ್ತು ಅಂದರೆ ಇದಾಗತ್ತೆ. ನೀವು ಇದನ್ನು ಮಾಡಿಸಿ, ಡೈಲಿ ಒಂದು 10 ನಿಮಿಷ ರಾತ್ರಿ ಹೊತ್ತು ದಿಟ್ಟಿಸಿ ಚಂದ್ರನ ನೋಡಬೇಕು, ಈ ಮಂತ್ರ ಹೇಳಬೇಕು. ಇದು ಮಾಡ್ತಾ ಬನ್ನಿ, ಭಾಳ ಇಂಪ್ರೂವ್ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇದು ಸರ್ಪದೋಷ ಇದ್ದರೂ ಕೂಡ ಕೆಲವರಿಗೆ ಕಣ್ಣಲ್ಲಿ ಉಡ್ತಾರೆ ದೋಷ ಬರುತ್ತೆ. ಹಲೋ, ಕೆಲವರಿಗೆ ಸರ್ಪದೋಷದಲ್ಲಿ ಹುಟ್ಟಿದರೆ ಬಾಲಾರಿಷ್ಟದಿಂದನೂ ಕೆಲವರಿಗೆ ಚಿಕ್ಕ 3-4 ವರ್ಷದ ಮಗು ಕೂಡ ಕನ್ನಡಕ ಹಾಕಿರೋದು ನೋಡಿದ್ದೀವಿ. ಅದು ಬಾಲಾರಿಷ್ಟದಲ್ಲೇ ಬರ್ತದೆ ಕೆಲವು ಮಕ್ಕಳಿಗೆ. ಹಲೋ ಹಲೋ ಹಲೋ, ನಮಸ್ತೆ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಗುಲ್ಬರ್ಗಾನಿಂದ. ಗುಲ್ಬರ್ಗಿಂದ ಹೇಳಿ ಅಮ್ಮ, ಏನು ಪ್ರಾಬ್ಲಮ್? ಏನಿಲ್ಲ, ನಮ್ಮ ಬ್ರದರ್ದು ನಾವು ನಿಮ್ಗೆ ಅಗ್ನಿಹೋತ್ರ ಮೊನ್ನೆ ಬಳ್ಳಾರಿಯಲ್ಲಿ ಬಂದಿದ್ವಿ. ಹಾಂ, ನಮ್ಮ ತಮ್ಮರ್ದೇ ಮದುವೆ ಆಗಿಲ್ಲ, ಕೇಳಮ್ಮ. ಎಷ್ಟು ಏಜು? 30-34 ಅದ ರೀ.
ಯಾಕೆ ಇನ್ನೂ ಮದುವೆ ಆಗಿಲ್ಲ, ಏನು ಹೆಣ್ಣು ಹುಡುಕ್ತಿಲ್ವಾ ಅಥವಾ ಬೇಡ ಅಂತ ಇಷ್ಟಪ್ಪ? ನೋಡಿದ್ವಿ, ಅವಾಗ ಒಂದೆರಡು ಇದಾಯ್ತು ಬಿಟ್ಟಿದ್ವಿ, ಮತ್ತೆ ಈಗ ನೋಡ್ತಾ ಇದೀವಿ, ಸೆಟ್ ಆಗ್ತಾ ಇಲ್ಲ. ಗಾಣಗಾಪುರಕ್ಕೆ ಹೋಗ್ಬಿಟ್ಟು 8 ತೀರ್ಥಗಳಲ್ಲಿ 8 ನದಿಯಲ್ಲಿ ಸ್ನಾನ ಮಾಡಿ ಒಂದು 5 ಜನ ಬ್ರಾಹ್ಮಣರ ಮನೇಲಿ ಭಿಕ್ಷೆ ಬೇಡ ಕೇಳಿ, ಗುರು ಬರುತ್ತೆ ಮದುವೆಗೆ. ಗಾಣಗಾಪುರ್ ನಿಮ್ಗೆ ಹತ್ರ ಅಲ್ಲ ಅಲ್ಲಿಂದ. ಮೊನ್ನೆ ಇದನ್ನು ಮಾಡಿಸಿ, ವಿವಾಹಕ್ಕೆ ಗುರುಬಲ ಬೇಕು. ಗಾಣಗಾಪುರ ಹತ್ರ ಇದೆ, ಮಾಡಿಸ್ಕೊಂಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ವಿವಾಹಕ್ಕೆ ಗುರುವಿನ ಬಲ ಬೇಕು. ಗುರು ನೀಚನಾದರೆ, ಗುರು ವಕ್ರನಾಗಿದ್ದರೆ, ಗುರುದೇನೋ ದೋಷ ಇತ್ತು ಕೂಡ ವಿವಾಹ ಆಗಲ್ಲ, ಮಕ್ಕಳಾಗಲ್ಲ. ಗುರು ಶಾಪ ಅಥವಾ ಗುರು ದೋಷ ಇದ್ದರೆ. ಅದಕ್ಕೆ ನಾವು ಈ ಸಲ 26ನೇ ತಾರೀಕು ಬಿಜಾಪುರದಲ್ಲಿ ದತ್ತಾತ್ರೇಯ ಜಯಂತಿ ಮಾಡ್ತಾಯಿದ್ವಿ. ಈ ಥರ ದೋಷ ಇರೋರಿಗೆಲ್ಲ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಮತ್ತು ಓದೋದಲ್ಲಿ ಫೇಲು, ಓದ್ತಾ ಇಲ್ಲ ಸರಿಯಾಗಿ, ವ್ಯಾಪಾರದಲ್ಲಿ ನಷ್ಟ, ಕೆಲಸ ಕಳ್ಕೊಂಬಿಟ್ಟಿರ್ತಾರೆ, ಕಾರು ಸೈಟು ಮನೆ ಬಂಗ್ಲೆ ಎಲ್ಲ ಇರ್ತದೆ, ನಿಧಾನಕ್ಕೆ ಒಂದೊಂದಾಗಿ ಕಳ್ಕೊಂಬಿಟ್ಟು ಪಾಪಾರಾಗಿಬಿಡ್ತಾರೆ. ಇದೆಲ್ಲ ಗುರು ಶಾಪ ಇದ್ದರೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಬಿಜಾಪುರದಲ್ಲಿ 26ನೇ ತಾರೀಕು ನಾವು ಈ ಒಂದು ದತ್ತ ಜಯಂತಿ ಅಂತ ಹುಣ್ಣಿಮೆ ದಿವಸ ಮಾಡ್ತಾಯಿದ್ದೀವಿ. ಎಲ್ಲರೂ ಭಾಗವಹಿಸೋದಕ್ಕೆ, ಈ ಥರ ದೋಷ ಮದುವೆ ಆಗಿಲ್ಲ ಅನ್ನೋರೆಲ್ಲರೂ ಭಾಗವಹಿಸಿದ್ದಾರೆ. ಖಂಡಿತ ನಮಗೆ ದತ್ತಾತ್ರೇಯ ಕೃಪಾ ಕಟಾಕ್ಷದಿಂದ ಆ ಹುಣ್ಣಿಮೆ ಅಷ್ಟು ಪವರ್ ಇದೆ. ಮತ್ತು ನಾವು ಅವತ್ತು ದತ್ತಾತ್ರೇಯ ಹೋಮ, ಲಕ್ಷ್ಮೀನರಸಿಂಹ ಹೋಮ, ಸುದರ್ಶನ ಹೋಮ ಎಲ್ಲ ಮಾಡ್ತೀವಿ. ಹೀಗಿದ್ದಾಗ 3 ದೇವತೆಗಳಿಂದ ಕೂಡ ಆಶೀರ್ವಾದ ಆಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ಸಾಯಿರಾಮ್ ಗುರುಜಿ. ಸಾಯಿರಾಮ್, ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ ಗುರುಜಿ. ಹೇಳಿ ಅಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಆರಾಮಾಗಿದ್ದೀವಿ, ತಾವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಗುರುಜಿ. ನಿಮ್ ಪ್ರೋಗ್ರಾಮ್ ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ಗುರುಜಿ. ಬಹಳ ಸಂತೋಷ, ಹೇಳಿ. ನಿಜ ಗುರುಜಿ, ಅಂದ್ರೆ ನನಗೆ ಈಗ ನಿಮ್ಮನ್ನೇ ಗುರು ಅಂತ ನಂಬ್ಕೊಬಿಟ್ಟಿದೀನಿ. ನನ್ಗೆ ಏನಾದ್ರೂ ಸಮಸ್ಯೆ ಅಂತ ಬಂದ್ರೆ ಬಿಡು ನಮ್ ಗುರುಗಳಿದಾರೆ ಅನ್ಕೊಂಡ್ರೆ, ಅವತ್ ನಮ್ಮ ಮನೇಲಿ ಏನಾದ್ರೂ ಈ ತರ ಸಮಸ್ಯೆ ಅಂದ್ರೆ ಅದ್ ಕರೆಕ್ಟ್ ಆಗಿ ನೀವ್ ಏನೋ ಒಂದ್ ಪ್ರೋಗ್ರಾಮ್ ಮಾಡಿರ್ತೀರ ಗುರುಜಿ. ನನ್ಗ ಅವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ದೇವ್ರ ಇದಾನೆ ಅಂತ ನಂಬುದ್ರೆ ಯಾವ್ದೋ ರೂಪದಲ್ಲಿ ತೋರಿಸ್ತಾನೆ ಅನ್ನೋದು ಸತ್ಯ ಗುರುಜಿ. ಬಹಳ ಸಂತೋಷ ಅಮ್ಮ. ನಿಜ ಗುರುಜಿ, ನಿಮ್ಮಂತರ ಇರ್ಬೇಕು ಗುರುಜಿ. ನಿಮ್ಮಂತರಿಂದ ಇನ್ನೂ ಸಮಾಜ ತುಂಬಾ ಬದಲಾಗ್ಬೇಕು ಗುರುಜಿ. ಬರೀ ಸ್ವಾರ್ಥ, ಅಸೂಯೆ, ದ್ವೇಷ ಎಲ್ಲ ಒಂದಿನ ಬಿಟ್ಟು ಹೋಗ್ತಿವಿ ಅನ್ನೋದ್ ಗೊತ್ತಿದ್ರು ಕೂಡ ಎಲ್ರೂ ಬರೀ ದ್ವೇಷ, ಅಸೂಯೆ, ಸ್ವಾರ್ಥಕ್ಕೋಸ್ಕರ ಬದುಕದೇ ಸಮಾಜ ಆಗ್ಬಿಟ್ಟಿದೆ ಗುರುಜಿ. ಅಂತವ್ರ ಮಧ್ಯ ನಿಮ್ಮಂತವ್ರು ಇದಾರಲ್ಲ, ತುಂಬಾ ಖುಷಿ ಆಗುತ್ತೆ ಗುರುಜಿ ನನ್ಗೆ. ಆಗ್ಲಮ್ಮ, ದೇವ್ರು ಒಳ್ಳೇದು ಮಾಡಲಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಇನ್ನೊಬ್ರಿಗೆ ಉಪಕಾರ ಮಾಡದೆ ಸೊತ್ತಲ್ಲ, ಅದು ಮಹಾಪಾಪ, ಮಹಾದೋಷ ಅಂತೆ. ಅದಕ್ಕೆ ಏನಾದ್ರು ಒಂದು ಉಪಕಾರ ಮಾಡಿ ಸಾಬೇಕು. ದ್ವೇಷ, ಗುರುಜಿ, ನಾವ್ ಅನ್ಕೊಂಡಂಗ್ ಜೀವನದಲ್ಲಿ ಏನು ನಡೆಯಲ್ಲ. ಪರಮಾತ್ಮನ ಇಚ್ಛೆ ಅಂತಾನೆ ಎಲ್ಲಾನು ನಡೀತಾ ಹೋಗುತ್ತೆ. ಆದ್ರೂನು ಸುಮ್ನೆ ಅಯ್ಯೋ ನಾನ್ ಹಂಗ್ ಮಾಡ್ದೆ, ನಮ್ಮಿಂದ ಏನು ಸಾಧ್ಯ ಇಲ್ಲ ಗುರುಜಿ. ಎಲ್ಲ ಪರಮಾತ್ಮನ ಇಚ್ಛೆ ಅಂತಾನೆ ನಡೆಯೋದು. ನಾವ್ ಬರೀ ಗೊಂಬೆಗಳು ಅಷ್ಟೇ ಗುರುಜಿ. ಆದ್ರೆ ಸಮಾಜ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಗುರುಜಿ. ಬರೀ ಹೆಣ್ಣು ಹೊನ್ನು ಮಣ್ಣು ಅಂತ ಒದಾಡ್ತಾರೆ ಗುರುಜಿ. ಯಾಕೆ ಗುರುಜಿ ಈ ತರ? ಕಲಿಯುಗದ ಮಹಿಮೆ ಇದು, ಯುಗ ಯುಗಗಳಿಂದ ಬಂದಿರೋದು. ಮಣ್ಣು ಹೆಣ್ಣಿಗಾಗೆ ಮಹಾಭಾರತ ಯುದ್ಧ ನಡೀತು. ಒಂದು ಹೆಣ್ಣಿಗೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಕ್ಕೆ ರಾಮಾಯಣ ನಡೆದೋಯ್ತು, ರಾವಣ ಮಾಡಿದ ತಪ್ಪಿಗೆ. ಹೀಗೆ ಇದು ಯುಗ ಯುಗಗಳು ಬಂದಿರೋಂಥ ಶಾಪ. ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಇವೆಲ್ಲ ಆಗಲೇಬೇಕು. ಆಗಲಿ. ಭಾಳ ನಿಮಗೆ ಈಗ ಈ ವಯಸ್ಸಿಗೆ ತುಂಬ ವೈರಾಗ್ಯ ಬಂದ್ಬಿಟ್ಟಿದೆ. ಭಾಳ ಚೆನ್ನಾಗಿ ನಾನು ಸಮಾಜ ಸೇವೆ ಮಾಡ್ಬೇಕು ಗುರುಜಿ. ಆದ್ರೆ ನಾನ್ ಕಾಂಟ್ಯಾಕ್ಟ್ ಮಾಡೋದ್ ಹೆಂಗೆ, ನಿಮ್ ಇದಕ್ಕೆ ಸೇರ್ಕೊಳ್ಳೋದ್ ಹೆಂಗೆ ನಂಗೆ ಗೊತ್ತಾಗ್ತಾ ಇಲ್ಲ ಗುರುಜಿ. ನಾವು ಸ್ಕ್ರೀನ್ ಮೇಲೆ ತೋರಿಸ್ತೀವಿ ನೋಡಿ, ಕೊನೆಯಲ್ಲಿ ನಮ್ಮ ಪಾಂಡುರಂಗನ ದೇವಸ್ಥಾನ ಅಡ್ರೆಸ್. ಅಲ್ಲಿ ಬಂದು ಭೇಟಿ ಮಾಡಿ, ಅಲ್ಲಿ ನಿಮಗೆ ನಮ್ಗೆ ಹೆಲ್ಪ್ ಮಾಡ್ತಾರೆ. ಯಾವ ರೀತಿ ನಮ್ಮದು ಮೆಂಬರ್ಶಿಪ್ ಫ್ರೀ, ನಾವೇನು ದುಡ್ಡು ತೊಗೊಳ್ಳಲ್ಲ. ಫ್ರೀಯಾಗಿ ಯಾರು ಬೇಕಾದ್ರೂ ಬಂದು ನಮ್ಮಲ್ಲಿ ಸೇವೆ ಮಾಡೋವಂಥ ಒಂದು ಅವಕಾಶ ಇದೆ. ಮೆಂಬರ್ಶಿಪ್ ಅಂತೇಳಿ ಯಾವುದೇ ರೀತಿ ಹಣ ಆಗಲಿ ಯಾವುದೂ ಇಲ್ಲ. ಬಂದು ಸೇವೆ ಮಾಡಬೇಕಷ್ಟೆ. ಗೋ ಸೇವೆ, ಗುರು ಸೇವೆ, ಸಮಾಜ ಸೇವೆ ನಮ್ಮ ಸಂಸ್ಥೆ ಉದ್ದೇಶ. ಇದು ಮಾಡಿದ್ರೆ ಈ ಜನ್ಮದಲ್ಲೇ ಭಗವಂತನ ಸಾನ್ನಿಧ್ಯ ಸಿಗುತ್ತೆ ಅಂತ ನಮ್ಮ ಒಂದು ಗುರಿ ಮತ್ತು ಉದ್ದೇಶ. ಬನ್ನಿ, ನಮ್ಮ ಸ್ಕ್ರೀನ್ ಮೇಲೆ ಕೊನೆಯಲ್ಲಿ, ಕಾರ್ಯಕ್ರಮದ ಕೊನೆಯಲ್ಲಿ ತೋರಿಸ್ತೀವಿ ನಾವು. ಅಡ್ರೆಸ್ ಬಂದು ಭೇಟಿ ಮಾಡಿದ್ರೆ ನಿಮಗೆಲ್ಲ ಹೆಲ್ಪ್ ಮಾಡ್ತಾರೆ. ಭಾಳ ಸಂತೋಷ ಅಮ್ಮ, ಕಾಲ್ ಮಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಾ? ಜಮಖಂಡಿಯಿಂದ. ಹೇಳಿ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ತೆ. ನಮ್ಮ ಕಾರ್ಯಕ್ರಮ ಡೈಲಿ ನೋಡ್ತೀರಾ? ನೋಡ್ತೀವಿ ಗುರುಜಿ. ನಿಮ್ಮ ಈಗ ಕೆಲವೊಂದ್ ಮಂತ್ರನೂ ನಾ ಮಾಡ್ತೇನ್ರಿ ಗುರುಜಿ. ಮುದ್ರೆ ಅಲ್ರಿ ಬಾಳ ದಿವಸ ಆತ್ರಿ ಗುರುಜಿ ನಿಮ್ಮದ್ ನೋಡಾಯ್ತ್ರಿ ನಾನು. ಮತ್ತೆ ಏನನ್ಸುತ್ತೆ ನಮ್ಮ ಕಾರ್ಯಕ್ರಮದ ಬಗ್ಗೆ? ಬರತ್ರಿ ಗುರುಜಿ, ನಿಮ್ ಕೆಲವೊಂದ್ ಮಂತ್ರನು ನಮ್ಗೆ ನೀವು ಅವು ಹಿಂಗ್ ಮುದ್ರೆ ಮಾಡಿ ಮಂತ್ರ ಹೇಳೋದು ಅವು ಮಾಡ್ತೇನ್ರಿ ಗುರುಜಿ. ನಾನ್ರಿ
ಆದ್ರೂ ಗುರುಜಿ ಯಾಕೆ ಅವ್ರಿ ಮನುಷ್ಯ ನೆಮ್ಮದಿ ಗುರುಜಿ, ಮಕ್ಳು ಮಾತ್ ಕೇಳಂಗಿಲ್ರಿ. ಏನು ಕೆಲಸ ಮಾಡ್ತೀರಿ ನೀವು? ಹಲೋ, ಏನು ಕೆಲಸ ಮಾಡ್ತೀರಿ? ಕೆಲ್ಸ ಮನ್ಯಾಗ ಇರ್ತೇನೆ ಗುರುಜಿ. ನನಗೆ 50 ವರ್ಷ ಗುರುಜಿ. ನಮ್ಮ ಮನೆಯವರು ತೀರ್ಕೊಂಡ್ರಿ 2-3 ವರ್ಷ ಆತ್ರಿ. ಮತ್ತೆ ಜೀವನ ಹೇಗೆ ಮಾಡ್ತಿದ್ದೀರಾ? ಕೆಲಸ ಹೇಗೆ ಏನು ಮಾಡ್ತೀವಿ? ಇದು ಗುರುಜಿ ಪೆನ್ಷನ್ ಬರ್ತೈತ್ರಿ, ಮಕ್ಳು ಸಾರಿ ಕಲ್ತಾರಿ, ಉಳ್ಕೆ ರೊಕ್ಕ ರೂಪಾಯಿ ಬಂದ್ರಿ. ಏನ್ ಚಲೋ ಐತ್ರಿ ಗುರುಜಿ ಎಲ್ಲಾರಿ. ಓಕೆ, ದಿನನಿತ್ಯ ಶಮೀವೃಕ್ಷ ಬನ್ನಿ ಮರಕ್ಕೆ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಅಂತ ಹೇಳಿ 108 ಸುತ್ತು ಪ್ರದಕ್ಷಿಣೆ ಮಾಡಿ. ನಿಮ್ಗೆ ಎಷ್ಟು ವಯಸ್ಸು ಅಷ್ಟು ದಿವಸ, 60 ವರ್ಷ ಅಂದರೆ 60 ದಿವಸ, 65 ವರ್ಷ ಅಂದರೆ 65 ದಿವಸ ದಿನ ಮಾಡ್ತಾ ಬನ್ನಿ. ಶನಿ ದುಃಖಕ್ಕೆ, ವೈರಾಗ್ಯಕ್ಕೆ ಮತ್ತು ಎಲ್ಲ ಥರ ನೋವು ಬಾಧೆಗಳಿಗೆ ಕಾರಕ. ಇದರಿಂದ ನಿಮ್ಗೆ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಭಾಳ ಸಂತೋಷ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಯಾರೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಾವು ಚಿತ್ರದುರ್ಗದಿಂದ ಸ್ವಾಮಿ. ಚಿತ್ರದುರ್ಗದಿಂದ ಮಾತಾಡ್ತೀರಿ, ಹೇಳಿ. ಹೌದು, ನನ್ನ ಮಗಳು 15 ವರ್ಷ ಈಗ. ಸ್ವಲ್ಪ ಓದಿದ್ರೆ ಇಂಟ್ರೆಸ್ಟ್ ಇಲ್ಲ, ಸ್ವಲ್ಪ ಕಣ್ಣಿನ ದೋಷ ಇದೆ ಸ್ವಾಮಿ. ಏನ್ ದೋಷ? ಕಣ್ಣಲ್ಲಿ ದೂರದ ಕಾಣಲ್ವಾ? ಇಲ್ಲ, ಸ್ವಲ್ಪ ದೂರದೃಷ್ಟಿ ಕಾಣಲ್ಲ. ಅದಕ್ಕೆ ಮಯೋಪಿಯಾ ಅಂತ ಮಯೋಪಿಯಾ ಅಂತ ಕರೀತಾರೆ ಮೆಡಿಕಲ್ ಸೈನ್ಸ್ ಅಲ್ಲಿ. ಅದಕ್ಕೆ ಮಯೋಪಿಯಾ ಎಷ್ಟಿದೆ, ಮೈನಸ್ ಎಷ್ಟಿದೆ ಪವರ್? ಮೈನಸ್ ನಮಗೆ ಟೆಸ್ಟ್ ನೆನಪಿಲ್ಲ ಸ್ವಾಮಿ. ಅವರು ಕನ್ನಡದವ್ರು ಕೊಟ್ಟಿರೋದಲ್ಲ. ಎಷ್ಟು ಏಜ್ ಹುಡುಗಿಗೆ? ಅದೇ 15 ವರ್ಷ ಈಗ. ಅಲ್ಲೇ ಮೈನಸ್ 1.2 ಅಥವಾ 2 ಇದೆಯಾ? -2 ಇದೆಯಾ? ಅದನ್ನ ನೋಡಿಲ್ಲ ಸ್ವಾಮಿ, ಅದ ಸರ್ಟಿಫಿಕೇಟ್ ನನ್ಗೆ ನೆನಪಿಲ್ಲ. ಓಕೆ, ಅದು ದೂರದ ಕಾಣಲ್ಲ. ಸ್ವಲ್ಪ ದೂರ ದೃಷ್ಟಿ ಕಾಣಲ್ಲ. ಮಯೋಪಿಯಾ ಅಂತ. ನೀವು ರಾತ್ರಿ ಹೊತ್ತು ಮನೆ ಮಾಡಿ ಮೇಲೆ ಹೋಗ್ಬಿಟ್ಟು ಅಥವಾ ಹೊರಗಡೆ ಬಂದು ಚಂದ್ರನ ದಿಟ್ಟಿಸ್ಕೊಂಡು ಓಂ ಚಂದ್ರ ಮಿಲಿ ಸೂರ್ಯ ಮಿಲಿ ಸ್ವಾಹ, ಓಂ ಚಂದ್ರ ಮಿಲಿ ಸೂರ್ಯ ಮಿಲಿ ಸ್ವಾಹ ಅಂತ ಈ ಮಂತ್ರ ಹೇಳ್ತಾ ಇದ್ರೆ ಭಾಳ ಇಂಪ್ರೂವ್ ಆಗುತ್ತೆ. ಮತ್ತು ಮೊಬೈಲ್ ಹೆಚ್ಚಿಗೆ ನೋಡಬಾರ್ದು, ಕಂಪ್ಯೂಟರ್ ಹೆಚ್ಚಿಗೆ ನೋಡಬಾರ್ದು. ಇದು ಮಾಡಿ ಅದು ದೋಷ, ನೇತ್ರ ದೋಷ ಇತ್ತು ಅಂದ್ರೆ ಹೋಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈ ತುಂಬ ಮೊಬೈಲ್ ರಾತ್ರಿ ಹೊತ್ತು ಮಲ್ಕೊಂಡಿದ್ದಾಗ ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡು ಮಲ್ಕೊಂಡ್ರೆ ಕಣ್ಣಿನ ದೋಷ ಬರುತ್ತೆ ಮಕ್ಕಳಿಗೀಗ. ಎಲೆಕ್ಟ್ರಾನಿಕ್ ಡಿವೈಸ್ ಯಾವುದೇ ಆಗಿರಲಿ, ನಮ್ಮ ತಲೆ ಪಕ್ಕ 1/2 ಅಡಿ ಇತ್ತು ಅಂದರೆ 1 ತಿಂಗಳು 3 ತಿಂಗಳು ಕಣ್ಣಿನ ದೋಷ ಬರುತ್ತೆ. ಅದಕ್ಕೆ ಸುಮಾರು 4ರಿಂದ 5 ಅಡಿ ದೂರದಲ್ಲಿರಬೇಕು. ಇಲ್ಲ ಆ ವಸ್ತು ಮೇಲೆ ಏನಾದ್ರು ಒಂದು ದೊಡ್ಡ ಬಟ್ಟೆ ಮುಚ್ಚಿಬಿಡ್ಬೇಕು, ತಿಕ್ಕಾಗಿರೋ ಬೆಡ್ಶೀಟ್ ಮುಚ್ಚಿಡಬೇಕು. ಅದರಿಂದ ಬರೋ ರೇಸು ಬ್ರೈನು ಹಾಳು ಮಾಡ್ತಿದೆ. ಬ್ರೈನ್ ಟ್ಯೂಮರು, ವರ್ಟಿಗೋ, ಮತ್ತು ಕಿವಿ ಕೇಳಿದವರು ಕಿವಿಲ್ಲ ಗುಮ್ಮಂತ ಸೌಂಡ್ ಬರೋದು, ಜೀವಂತ ಸೌಂಡ್ ಬರೋದು, ಕಣ್ಣಿನ ದೃಷ್ಟಿ ದೋಷ ಬರುತ್ತೆ. ಅದಕ್ಕೆ ಮೊಬೈಲು ಲ್ಯಾಪ್ಟಾಪನ್ನು ರಾತ್ರಿ ಹೊತ್ತು ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೋಬಾರ್ದು. ಕಡೆ ಪಕ್ಷ 5 ಅಡಿ ದೂರದಲ್ಲಿ ಇಡಬೇಕು. ಅಕಸ್ಮಾತ್ ಇಟ್ಟರು ಕೂಡ ಅದ್ಮೇಲೆ ದೊಡ್ಡ ಬೆಡ್ಶೀಟೋ ಏನೋ ಹಾಕಿ ಮುಚ್ಚಬೇಕು. ಅದರಿಂದ ಬರೋ ವೈಬ್ರೇಷನ್ನ ನಮ್ಮ ಶರೀರಕ್ಕೆ ತಾಕಬಾರ್ದು. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದೆ. ಹಲೋ. ಹಲೋ, ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಜಿ, ನಾವು ಕೊಪ್ಪಳ ಡಿಸ್ಟ್ರಿಕ್ಟ್ ಕುಷ್ಟಗಿ ತಾಲೂಕು ಒಂದು ಹಳ್ಳಿ ಗುರುಜಿ. ಭಾಳ ಸಂತೋಷ, ಹೇಳಿ. ಗುರುಜಿ, ಸೆಪ್ಟೆಂಬರ್ 7ನೇ ತಾರೀಕು 2014ರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಗುರುಜಿ, ಸುಬ್ರಹ್ಮಣ್ಯೇಶ್ವರ ಘಾಟಿಯಲ್ಲಿ. ಕಾಳಸರ್ಪಯಾಗ. ಅದರಲ್ಲಿ ನಾವು ಬಂದಿದ್ದೀವಿ ಗುರುಜಿ ನಿಮ್ ಕಾರ್ಯಕ್ರಮಕ್ಕೆ. 2 ಗಂಡ ಹೆಂಡತಿ, ನಮ್ ಮಕ್ಕಳೇ ಆಗಿದ್ದಿಲ್ಲ. ಓಕೆ. ಇವಾಗ ನಮ್ಗೆ 2 ಹೆಣ್ಣು ಮಗು ಜನಿಸಿವೆ ಗುರುಜಿ. ಓ, ಕಂಗ್ರಾಚುಲೇಷನ್, ಬಹಳ ಸಂತೋಷ ಆಯ್ತು. ಬಹಳ ತುಂಬಾ ನಮ್ಗೆ ಬಹಳ ನಿಮ್ಮಿಂದ ಒಂದು ಆಶೀರ್ವಾದ, ದೊಡ್ಡ ಆಶೀರ್ವಾದ ಸಿಕ್ಕೈತಿ ಗುರುಜಿ. ನಿಮ್ ಕಾರ್ಯಕ್ರಮದಲ್ಲಿ ಏನ್ ತೋರಿಸ್ತೀರಿ ಎಲ್ಲ ನಮ್ಮ ಮಿಸ್ಸಸ್ ಎಲ್ಲಾ ಫಾಲೋ ಮಾಡ್ತಾರೆ ಗುರುಜಿ. ಬಹಳ ಸಂತೋಷ. ನಾವು ರೈತರು ಗುರುಜಿ. ಬಹಳ ಸಂತೋಷ. ಏನ್ ಬೆಳಿತೀರಿ ತಾವು? ನಾವು ಉಳಿಗಡ್ಲಿ ಅಂತ ಬರ್ತ ಗುರುಜಿ, ಕಡ್ಲಿ, ಜೋಳ, ಮೆಣಸಿನಕಾಯಿ ಗುರುಜಿ. ಈಗ 2 ಹೆಣ್ಮಕ್ಳು ಚೆನ್ನಾಗಿದಾರ ಗುರುಜಿ? ತುಂಬಾ ತುಂಬಾ ಚೆನ್ನಾಗಿದ್ದಾರೆ ಗುರುಜಿ. ಒಬ್ಬಕ್ಕೆ 3ನೇ ಕ್ಲಾಸ್ ಓದ್ತಾಳ ಗುರುಜಿ, ಒಬ್ಬಕ್ಕೆ ಇನ್ನು 1ನೇ ಕ್ಲಾಸ್ ಓದ್ತಾಳ ಗುರುಜಿ. ನೋಡಿ, ನಾವು ಘಾಟಿ ಸುಬ್ರಹ್ಮಣ್ಯದಲ್ಲಿ ಮಾಡಿದಂಥ ಕಾಳಸರ್ಪ ಯಾಗಕ್ಕೆ ಭಾಗವಹಿಸಿದ್ದಕ್ಕೆ ಆ ಸುಬ್ರಹ್ಮಣ್ಯ 12 ಕಾಳಸರ್ಪಗಳು ನಿಮ್ಗೆ ಆಶೀರ್ವಾದ ಮಾಡಿದೆ. ಭಾಳ ಸಂತೋಷ ಕೇಳಿ, ನಂಗೆ ಭಾಳ ಖುಷಿ ಆಯಿತು. ಬಾಳ ಗುರುಜಿ, ನಿಮ್ಮ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರ್ಲಿ ಗುರುಜಿ. ನಿಮ್ಮ ಆಶೀರ್ವಾದ ನನ್ನ ಆಶೀರ್ವಾದಕ್ಕಿಂತ ದತ್ತಾತ್ರೇಯರ ಆಶೀರ್ವಾದ ಆಗ್ಬೇಕು ನಿಮಗೆ. ಇಲ್ಲ ಗುರುಜಿ, ನಿಮ್ದು ಏನಿದ್ರು ಎಲ್ಲಾ ಪ್ರೋಗ್ರಾಮ್ ಫಾಲೋ ಮಾಡ್ತಾನೆ ಇರ್ತೀವಿ ಗುರುಜಿ. ಭಾಳ ಸಂತೋಷ. ಅಟ್ಲೀಸ್ಟ್ ಕಾಲ್ ಮಾಡಿ ಹೇಳಿದ್ರೆ ನಂಗೆ ಅದೇ ಖುಷಿ ಆಗತ್ತೆ. ಟ್ರೈ ಮಾಡ್ತಾ ಇದ್ದೀವಿ ಗುರುಜಿ, ಲೈನ್ ಸಿಕ್ಕಿದ್ದಿಲ್ಲ ಗುರುಜಿ. ಇವತ್ತು ಸಿಕ್ಕಿದೆ, ನಿಮ್ ಕೂಡ ಮಾತಾಡುವಂತ ಯೋಗ ನಮ್ಗೆ ಸಿಕ್ಕಿದೆ ಗುರುಜಿ. ಭಾಳ ಸಂತೋಷ ಗುರುಜಿ. ಇಲ್ಲಿ ನಮ್ಮ ಮಿಸ್ಸಸ್ ಕೈ ಕೊಡ್ತೇನೆ ಗುರುಜಿ. ಕೊಡಿ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ಬಹಳ
ಬಹಳ ಖುಷಿ ಆಗುತ್ತೆ ಗುರುಜಿ. ಭಾಳ ಖುಷಿ ಆಯಿತು. ನಾವು ಮಾಡಿದಂಥ ಕಾಳಸಪ್ಪೆಯಾಗಿ ಬಂದು ಈಗ 2 ಹೆಣ್ಮಕ್ಳಿಗೆ ತಾಯಿಯಾಗಿದ್ದೀರಾ. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. 10 ವರ್ಷ ಮಕ್ಳು ಹುಟ್ಟ್ಯಾರ್ರಿ. 10 ವರ್ಷ ಆದ್ಮೇಲೆ ಮಕ್ಳು ಹುಟ್ಟಿದಾರಾ? 10 ವರ್ಷ ಆದ್ಮೇಲೆ ಹುಟ್ಟ್ಯಾರ ನೋಡ್ರಿ. ಗ್ರೇಟ್. ನಾವು ದೊಡ್ಡ ಯಾಗ ಮಾಡಿದಕ್ಕೂ ಸಾರ್ಥಕ ಆಯ್ತಮ್ಮ. ಆ ಕಾರ್ಯಕ್ರಮಕ್ಕೆ ಬಂದು 7 ತಿಂಗಳಿಗೆ ಕಾಳಜಿವಾದಿವ್ರಿ ಗುರುಜಿ. ಓ ಗ್ರೇಟ್. ಸಣ್ಣ ಪುಟ್ಟ ಎಲ್ಲ ಮಕ್ಳಿಗೆ ಏನ ಬಾಲಗ್ರಹ ದೋಷ ಏನ ಇರ್ತಾರ ಮನೆಯಲ್ಲೇ ಮಾಡ್ತೀವ್ರಿ ಗುರುಜಿ. ಓ ವೆರಿ ಗುಡ್. ಮಾಡಬೇಕು. ಮಾಡಿ ಬೇರೆ ಮಕ್ಳಿಗೂ ಕೂಡ ಹೆಲ್ಪ್ ಮಾಡಿ. ಆಯ್ತು ಗುರುಜಿ. ಇನ್ನೊಂದ್ ಸಮಸ್ಯೆ ಐತ್ರಿ ಗುರುಜಿ. ಹೇಳಿ. ನಮ್ದು ತೊನ್ಸಾಳಾಗ ಒಂದು ಜಾಗ ಐತ್ರಿ ಗುರುಜಿ. ಅದ 10ಗೆ ಟ್ರೈ ಮಾಡಾಕ್ತಿವ್ರಿ. ಇಲ್ಲಿ ನಮ್ಮ ಮನೆಯವ್ರಿಗೆ ಕೊಡ್ತ ನೋಡ್ರಿ, ಅದ್ರ ಬಗ್ಗೆ ಡೀಟೇಲ್ ಹೇಳ್ತಾರ ಗುರುಜಿ. ಅದು ಒತ್ತುವರಿ ಮಾಡ್ಯಾರ ಗುರುಜಿ ನಮ್ಮ ಮಾರಿದಂತ ವ್ಯಕ್ತಿಗಳ ಗುರುಜಿ. ಅದು ಯಾವುದೇ ರೀತಿಯೊಳಗೆ ಏನು ಅದು ಸರಿ ಹೋಗ್ತಾ ಇಲ್ಲ ಗುರುಜಿ. ಆ ಸಮಸ್ಯೆಕ್ಕ ಏನ್ ಮಾಡ್ಬೇಕು ಗುರುಜಿ? ನಾನು ತಹಶೀಲ್ದಾರ್ಗೆ ಅರ್ಜಿ ಕೊಟ್ಟು ಅವ್ರ ಮುಖೇನ ಸರ್ವೆ ಮಾಡಿಸಿ ಎದ್ದುಬಸ್ತು ಮಾಡ್ಕೊಳ್ಳಿ. ಏನಾದ್ರು ತೊಂದರೆ ಆಯಿತು ಅಂದರೆ ಕಂಪ್ಲೇಂಟ್ ಕೊಡಿ. ಲಕ್ಷ್ಮೀ ನರಸಿಂಹರಿಗೆ ಹೋಗ್ಬಿಟ್ಟು ಹಾಲಿನ ಅಭಿಷೇಕ ಮಾಡಿಸಿ 3 ಸಲ ಶನಿವಾರ. ಲಕ್ಷ್ಮೀ ನರಸಿಂಹರಿಗೆ ಹಾಲಿನ ಅಭಿಷೇಕ ಮಾಡಿ, ಅಥವಾ ಭೂ ವರಹ ಸ್ವಾಮಿಗೆ ಹಾಲಿನ ಅಭಿಷೇಕ ಮಾಡಿಸಿ. ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ಬೆಂಗಳೂರು ಕಾಮಾಕ್ಷಿಪಾಳ್ಯದಿಂದ ಕೃಷ್ಣಪ್ಪ ಅಂತ. ಹೇಳಿ ಕೃಷ್ಣಪ್ಪ ಅವರೇ. ಗುರುಜಿ ಹತ್ರ ಮಾತಾಡ್ಬೇಕಾಗಿತ್ತು. ಮಾತಾಡ್ತಿದ್ದೀವಿ ನಾವೇ. ಹೇಳಿ. ನೀವೇನಾ? ಹಾಂ. ಅಲ್ಲ, ಇಲ್ಲಿ ಬೇರೆ ಹತ್ರ ಮಾತಾಡ್ತಾರೆ, ಅದಕ್ಕೆ ಕೇಳಿಸ್ತಾರೆ. ಇಲ್ಲ, ಹೇಳಿ ನಿಮ್ಮ ಸಮಸ್ಯೆ ಹೇಳಿ. ನಾನೇ ಮಾತಾಡ್ತಿರೋದು. ಹೇಳಿ. ಸರ್, ನನ್ನ ಸಮಸ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಸರ್. ಹೇಳಿ. ಹೌದು ಸರ್, ಹೇಳಿ ನಿಮ್ಮ ಸಮಸ್ಯೆ ಹೇಳಿ. ಸರ್ ನಮಸ್ಕಾರ ಸರ್. ನಮ್ಗೆ ಒಂದು ಕೆಲಸನೂ ಆಯ್ತಾ ಇಲ್ಲ. ನೀವು ಟಿವಿ ನೋಡ್ಕೊಂಡು ಮಾತಾಡ್ತೀರ, ಹೊರಗಡೆ ಬನ್ನಿ. ಸರಿ ಸರ್. ಒಂದು ಕೆಲಸನೂ ಆಯ್ತಾ ಇಲ್ಲ ಸರ್. ಏನು ಕೆಲಸ ಮಾಡ್ತೀರಿ ಹೇಳಿ ಫಸ್ಟು. ನಾನು ಆಟ ಓಡಿಸ್ತಾ ಇದ್ದೀನಿ ಸರ್. ಓಕೆ. ಒಂಚೂರು ಕೆಲಸ ಆಯ್ತಾ ಇಲ್ಲ. ಯಾರೋ ಮಾಟ ಮಾಡ್ಸಿದಾರೆ ಅಂತ ಗೊತ್ತಾದೆ. ಆಮೇಲೆ ದೊಡ್ಡ ಮಗ ಡೆತ್ ಆದ, ಸೂಸೈಡ್ ಮಾಡ್ಕೊಂಡ. ಒಂದು 13 ವರ್ಷ ಆಯ್ತು. ಚಿಕ್ಕ ಮಗ ನಮ್ ಕೈ ಬಿಟ್ಟು ಹೊಟ್ಟೋಗನೆ. ಯಾವ್ದೋ ಈ ಹುಡುಗ ಇಷ್ಟಪಟ್ಟಿದ್ದ, ದೊಡ್ಡವ್ ನಂಗೆ ಅದೇ ಮಾಡಿ ಕಳ್ಸ್ಬಿಟ್ಟಿದ್ದೀನಿ. ಈಗ ಮೊಮ್ಮಗ ಊರ್ ಕಡೆ ಜಮೀನ್ದು ಏನು ಆಗ್ತಾ ಇಲ್ಲ ಸರ್. ನಮ್ ತಂದೆ ಪಿತ್ರಾದ ಆಸ್ತಿ ಬಿಟ್ಟು ಹೋಗೋರೆ. ಅಣ್ತನ್ 4 ಜನ ಅಣ್ಗಿರು ಇಬ್ರು ತೀರೋಗೋರೆ. ಜಮೀನ್ ಮಾರಕ್ ಇಟ್ಟಿದ್ದೀನಿ ಸ್ವಾಮಿ. ಏನು ಆಯ್ತಾ ಇಲ್ಲ. ಈ ಪಾಂಡುಪುರದ ಹೊಸ ಕಲ್ಲಳ್ಳಿ ಅಂತ ಕೇಳಿದ್ದೀರಾ? ಪಾಂಡುಪುರ ಅಂತ ಕೇಳಿದ್ವಿ, ಕಲ್ಯಾಣ ಕೇಳಿಲ್ಲ. ಪಾಂಡುಪುರದ ಭೂ ವರಹಸ್ವಾಮಿ ದೇವಸ್ಥಾನ ಇದೆ ಪಾಂಡುಪುರದಲ್ಲ? ಪಾಂಡುಪುರದಿಂದ ನಿಮ್ಗೆ ಅಲ್ಲಿ ಒಂದು 16 ಕಿಲೋಮೀಟರ್ನೂ ಆಗುತ್ತೆ. ಕಳ್ಳಳ್ಳಿ ಅಂತ ಅದಕ್ಕೆ ಹೆಸರು. ಕಲ್ಲಳ್ಳಿ ಅಂತ. ಕಳ್ಳಳ್ಳಿ ಅಲ್ಲಿ ಭೂ ವರಹಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಹೋಗ್ಬಿಟ್ಟು 2 ಸಲ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅವ್ರಿಗೆ ಹೇಳಿ, ನಮ್ಮ ಜಮೀನು ಯಾವುದೇ ಅಡೆತಡೆ ಇಲ್ದೇ ಚೆನ್ನಾಗಿ ಸೇಲ್ ಆಗಲಿ, ಮತ್ತು ನಮ್ಗೆ ಬಂದಿರೋ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತ ಹೇಳಿ ನೀವು ಮಾಡಿ ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ಕೆಲವು ಟೈಮು ಪಿತ್ರಾಜಿತ ಆಸ್ತಿಲೂ ಏನೋ ದೋಷ ಇದ್ದು ನಿಮ್ಗೆ ಬರೋದಿಲ್ಲ. ವರಹಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಯಾರೋ ಒಬ್ಬರು ಕಾಲರ್ ರೆಡಿದ್ದಾರೆ. ಹಲೋ. ನಮಸ್ತೆ ಅಮ್ಮ, ಹೇಳಿ. ಗುರುಗಳೇ, ನಾನು ಬೆಂಗಳೂರು ಬನಶಂಕರಿಯಿಂದ ಗುರುಗಳೇ. ಭಾಳ ಸಂತೋಷ. ಹೇಳಿ ಅಮ್ಮ. ಪ್ರೋಗ್ರಾಮ್ ನಾನು 4 years ಇಂದ ಒಂದು ದಿನ ಮಿಸ್ ಮಾಡಿದೆ ನೋಡಿ. ಅದು ಹೇಳಿದ್ದೆಲ್ಲ ಮಾಡ್ಕೊತಾ ಇದ್ದೀನಿ ಗುರುಗಳೇ. ಓ ಗ್ರೇಟ್, ಭಾಳ ಸಂತೋಷ. ಆಮೇಲೆ ಒಂದೆರಡು ನಮ್ಗೆ ಇದು ಒಳ್ಳೇದಾಗಿರೋದು ಹೇಳ್ತೀನಿ ಗುರುಗಳೇ. ನನಗೆ ತುಂಬಾ ಆಗಿದೆ, ಆದ್ರೂ 2 ಹೇಳ್ತೀನಿ. ಹೇಳಿ. ಒಂದು ನಮ್ಮ ಮಗಂದ ಮೆಟ್ರೋ ಟ್ರೈನ್ ಹತ್ಬೇಕಾದ್ರೆ ಡಿಸಬಿಲಿಟಿ ಇದ್ದಾನೆ, ಹೈಪರ್ ಇದ್ದಾನೆ. ಮೆಟ್ರೋ ಟ್ರೈನ್ ಹತ್ಬೇಕಾದ್ರೆ ಡೋರ್ಗೆ ಸಿಕ್ಕೊಂಡ್ಬಿಟ್ಟು ಗುರುಗಳೇ. ಏನ್ ಡೋರ್ ಆಗ್ತಾ ಇದೆ. ಆಮೇಲೆ ತುಂಬಾ ಭಯ ಆಗೋಯ್ತು, ಎಲ್ಲಾರು ಭಯ ಬಿದ್ರು. ಆಮೇಲೆ ಡೋರ್ ಹತ್ರ ಒಳಗಡೆ ಹೇಳ್ಕೊಳಕ್ ಆಗ್ತಿಲ್ಲ, ಇಬ್ಬರಾದ್ರೂ ಹೇಳ್ಕೊಳಕ್ ಆಗ್ತಿಲ್ಲ. ಆಮೇಲೆ ಅದು ಹೆಂಗಾಯ್ತು ಏನೋ ಗೊತ್ತಿಲ್ಲ, ಬರೀ ನಿಮ್ ಹೆಸರು ನೆನ್ಸ್ಕೊಂಡೆ ಅಷ್ಟೇನೆ. ಆಮೇಲೆ ಅದೆಲ್ಲ ಸರಿ ಹೋಯ್ತು ಕಾಲ. ಆಮೇಲೆ ಮೆಟ್ರೋ ಟ್ರೈನ್ ಹತ್ತು ಬರ್ಬೇಕಾದ್ರೆ ಒಬ್ರು ಮೆಟ್ರೋ ಸ್ಟಾಫ್ ಬಂದು ಏನೋ ಪ್ರಾಬ್ಲಮ್ ಆಯ್ತಾ ಏನು ಅಂತ ಎಲ್ಲ ಕೇಳಿದ್ರು. ಅವ್ರಾಗವ್ರೆ ನಮ್ಮನ್ನ ಮಾತಾಡ್ಸಿದ್ರು. ಆಮೇಲೆ ಒಬ್ರು ಡಾಕ್ಟರ್ ಬಂದು ನಾನು ಮಕ್ಕಳ ಡಾಕ್ಟರ್, ನಾನು ನಂಬರ್ ಕೊಟ್ಟು ಸ್ಪರ್ಶ ಆಸ್ಪತ್ರೆಯಲ್ಲಿ ಇರ್ತೀನಿ, ಬಂದು ಮೀಟ್ ಮಾಡಿ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಮೆಟ್ರೋನಲ್ಲೇ ಕಾಲೆಲ್ಲ ಚೆಕ್ ಮಾಡಿ, ಅವ್ನಿಗೇನೂ ಆಗಿಲ್ಲ, ಏನಾದ್ರು ಪ್ರಾಬ್ಲಮ್ ಆದ್ರೆ ಬನ್ನಿ ಅಂತ ಹೇಳಿದ್ರು ಗುರುಗಳೇ. ಆಮೇಲೆ ಮನೆಯವ್ರಿಗೆ ನಿಮ್ಮ ವಿಳೆದೆಲೆ 9 ವಿಳೆದೆಲೆ ಇದೆಲ್ಲ ಪೂಜೆ ಎಲ್ಲ ಹೇಳಿದ್ರಲ್ಲ, ಅದು ಮಾಡಿ ಕರೆಕ್ಟ್ ಆಗಿ 1 ವರ್ಷಕ್ಕೆ, ನೀವು ಹೇಳಿದ್ 1 ವರ್ಷಕ್ಕೆ ಅವ್ರಿಗೆ ಡಾಕ್ಟರೇಟ್, ಇಂಟರ್ನ್ಯಾಷನಲ್ ಡಾಕ್ಟರೇಟ್ ಬಂದಿದೆ ಗುರುಗಳೇ.
ಖುಷಿ ಆಗುತ್ತೆ. ಕಂಗ್ರ್ಯಾಚುಲೇಷನ್, ಭಾಳ ಸಂತೋಷ. ನಿಮಗೆಗಿಂತ ನನಗೆ ಭಾಳ ಖುಷಿ ಆಯಿತು, ಭಾಳ ಖುಷಿ. ನೋಡಿ, ಇಂಟರ್ನ್ಯಾಷನಲ್ ಲೆವೆಲ್ ಡಾಕ್ಟರೇಟ್ ಬಂದಿದೆ, ಅರ್ಚಕರಿದ್ದಾರೆ ಗುರುಗಳೇ. ಇದ್ರೊಳಗೆ ಅವ್ರು ತುಂಬಾ ಎಲ್ಲ ಇದ್ ಮಾಡಿದ್ದಾರೆ ಅಂತ ಅವ್ರಿಗೆ ಬಂದಿದೆ. ಮತ್ತೆ ತುಂಬಾನೇ ಎಲ್ಲದ್ರಾಗೂ ಒಳ್ಳೆ ಮಾಡ್ತಾ ಇದೆ ಗುರುಗಳೇ. ಪ್ರತಿಯೊಂದು ಈ ಗಜಾಲೆ ಪೂಜೆ ನಾನು ಮೊನ್ನೆ ಅಮಾವಾಸ್ಯೆ ಕೂಡ ಮಾಡ್ದಾಗೆಲ್ಲ ಒಂದೊಂದು ನಂಗೆ ಒಳ್ಳೇದು ಆಗ್ತಾನೆ ಇದೆ ಗುರುಗಳೇ. ನನಗೆ ದುಡ್ಡು ಕಾಸಿಂದ ಆಗ್ಬೋದು, ಮನೇಲಿ ದವಸ ಧಾನ್ಯಗಳಾಗ್ಬೋದು, ಎಷ್ಟು ಬರ್ತಾ ಇದೆ ಅಂದ್ರೆ ನಾನೇ ಬೇರೆಯವ್ರಿಗೆಲ್ಲ ದಾನ ಮಾಡ್ತಾ ಇದೀನಿ, ಕೊಟ್ಬಿಡ್ತಾ ಇದ್ದೀನಿ. ತಿನ್ಕೊಳ್ಳಿ ಪಾಪ ಬಡವರಿಗೆ ಬಗ್ಗರಿಗೆಲ್ಲ ಕೊಟ್ಬಿಡ್ತಾ ಇದೀನಿ. ಭಾಳ ಸಂತೋಷ ಮಾಡ್ಬೇಕು. ಗ್ರೇಟ್ ಗ್ರೇಟ್. ನಿಮ್ದು ಯಾವ ದೇವಸ್ಥಾನ ಅರ್ಚಕರು ನಿಮ್ಮ ಯಜಮಾನ್ರು? ಅಮ್ಮನವ್ರ ದೇವಸ್ಥಾನ ಗುರುಗಳ ಹೆಸರು ಹೇಳೋದ್ ಬೇಡ, ಪರ್ಸನಲ್ ಮೀಟ್ ಆಗಿ ನಿಮ್ಗೆ ಏನಾದ್ರು ಒಂದು ದುರ್ದಕ್ಷಿಣೆ ಕೊಟ್ಟು ನಾನು ಆಶೀರ್ವಾದ ತಗೋಬೇಕು ಅಂತಿದ್ದೀನಿ. ಅದಕ್ಕೆ ಯಾವ ತರ ಮೀಟ್ ಆಗ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಗುರುಗಳೇ. ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತೀವಿ ನೋಡಿ, ಕೊನೆ ಅಡ್ರೆಸ್ಸು ಪಾಂಡುರಂಗ ದೇವಸ್ಥಾನ, ಅಲ್ಲಿ ಮೀಟ್ ಮಾಡೋಣ. ಭಾಳ ಸಂತೋಷ ನೀವು ತಮ್ಮ ಅನುಭವ ಹಂಚ್ಕೊಂಡಿದ್ದು. ನನಗೆ ಇವತ್ತು ಭಾಳ ಖುಷಿ ಆಗ್ತದೆ ಇವತ್ತಿನ ಕಾರ್ಯಕ್ರಮ. ಯಾಕೆಂದರೆ ಭಾಳ ಜನಕ್ಕೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ ಅಂದವ್ರಿಗೆಲ್ಲ ಮದುವೆ ಆಯಿತು, ಕಾಳಸಪ್ಪೆ ಆಗಕ್ಕೆ ಬಂದು ಇದೆಲ್ಲ ಕೇಳಿ ನಿಜವಾಗ್ಲೂ ನಾನು ಏನೋ ಅಂದ್ಕೊಂಡಿದ್ದೆ, ಅಯ್ಯೋ ನನ್ನ ಕಾರ್ಯಕ್ರಮಕ್ಕೆ ಯಾರಿಗೂ ಒಳ್ಳೇದಾಗ್ತಿಲ್ಲ ಅನಿಸುತ್ತೆ, ಅಥವಾ ಕಾರ್ಯಕ್ರಮದಲ್ಲಿ ಇದರಿಂದೇನು ಉಪಯೋಗ ಆಗ್ತಿಲ್ವೇನೋ ಅನ್ನೋ ಒಂದು ಭಾವನೆ ಇಷ್ಟು ದಿವಸ ಇತ್ತು ನನಗೆ. ಆದರೂ ಕೂಡ ಕೆಲವರು ತಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ಭಾಳ ಖುಷಿಯಾಯಿತು. ವೀಕ್ಷಕರೇ, ಕಾರ್ಯಕ್ರಮ ಮುಖ್ಯ ಸಮಯ ಬಂತು. ಈ ಕೊನೆಯದಾಗಿ ನಂದೊಂದು ಅನೌನ್ಸ್ಮೆಂಟ್ ಇದೆ. ಯಾರಿಗೆ ಮದುವೆ ಆಗಿಲ್ಲ, ಏಜ್ ಆಗ್ತಿದೆ, ಮದುವೆ ಆಗ್ತಿಲ್ಲ, ಮದುವೆ ಆದಮೇಲೆ ಮಕ್ಕಳಾಗ್ತಿಲ್ಲ, ಮಕ್ಕಳಾದರೂ ಕೂಡ ಎಲ್ಲೋ ಒಂದು ಕಡೆ ಅಬೋಷನ್ ಆಗ್ತಿರ್ತದೆ, ಅಂಗವಿಕಲ ಮಕ್ಕಳು ಹುಟ್ಟಿರ್ತಾರೆ, ಓದೋದಲ್ಲಿ ಆಸಕ್ತಿ ಇಲ್ಲ, ಕಣ್ದೃಷ್ಟಿ ದೋಷ, ಆಮೇಲೆ ಎಲ್ಲ ಸಬ್ಜೆಕ್ಟಲ್ಲೂ ಫೇಲು, ಓದೋದನ್ನೇ ಬಿಟ್ಬಿಡ್ತಾರೆ, ವ್ಯಾಪಾರ ಮಾಡ್ತಿರ್ತಾರೆ, ಎಷ್ಟೇ ದುಡಿದ್ರೂ ಲಾಭ ಇಲ್ಲ, ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ, ಕೆಲಸ ಕಳ್ಕೊಂಡ್ಬಿಡ್ತಾರೆ, ಯಾವುದೋ ಒಂದು ಸಮಯದಲ್ಲಿ ಕಾರು, ಸೈಟು, ಮನೆ, ಜಮೀನು ತೊಗೊಂಡಿರ್ತಾರೆ, ಅದು ಯಾವುದೋ ಒಂದು ಮೂಮೆಂಟಲ್ಲಿ ಎಲ್ಲ ಕಳ್ಕೊಂಡ್ಬಿಡ್ತಾರೆ, ಮಾರ್ಕೊಂಡ್ಬಿಡ್ತಾರೆ. ಇರೋ ಜಮೀನು ದುಡ್ಡನ್ನು ಅನುಭವಿಸೋ ಯೋಗ ಅನ್ನೋದು ಗುರುಶಾಪ ಇರ್ತದೆ. ಆದ್ದರಿಂದ ಗುರುಶಾಪ, ಕಾಳಸರ್ಪ ದೋಷ ಇದ್ದಾಗ ಇವೆಲ್ಲ ನಡೀತದೆ. ಗುರು ಚಂಡಾಳ ದೋಷ, ಗುರು ಇಂಧನ ದೋಷ, ಇದನ್ನೆಲ್ಲ ಕಳ್ಕೊಳ್ಳಿಕ್ಕೆ ವರ್ಷಕ್ಕೆ 2 ಸಲ ಬರುತ್ತೆ. ಒಂದು ಗುರು ಪೂರ್ಣಿಮೆ ಮತ್ತು ದತ್ತ ಹುಣ್ಣಿಮೆ ಅಂತೇಳಿ. ಈ ವರ್ಷ ಈ ತಿಂಗಳು 26ನೇ ತಾರೀಕು ಡಿಸೆಂಬರ್ ದತ್ತಾತ್ರೇಯ ಹುಟ್ಟಿದ ದಿನ ದತ್ತ ಹುಣ್ಣಿಮೆ ಅಂತ. ಆವತ್ತು ನಾವು ಬಿಜಾಪುರದಲ್ಲಿ ದತ್ತಾತ್ರೇಯರನ್ನ ಕಳಶದಲ್ಲಿ ಮತ್ತು ಲಕ್ಷ್ಮೀ ನರಸಿಂಹ ಸುದರ್ಶನ ಆವಾಹನೆ ಮಾಡಿ ಅವರಿಗೆ 21 ವೆರೈಟಿ ಅಭಿಷೇಕ ಮಾಡಿ 1008 ಮಂತ್ರದಿಂದ ಅರ್ಚನೆ ಮಾಡಿ ವಿವಿಧ ಬೀಜ ಮಂತ್ರಗಳಿಂದ ಹೋಮ ಮಾಡಿ ದತ್ತ ಹೋಮ, ಲಕ್ಷ್ಮೀ ನರಸಿಂಹ ಹೋಮ ಮತ್ತು ಸುದರ್ಶನ ಹೋಮ ಇವೆಲ್ಲ ಮಾಡ್ತಾಯಿದ್ವಿ. ಈ ಒಂದು ಕಾರ್ಯಕ್ರಮ ಯಾರಿಗೆ ಗುರು ಬಲ ಇಲ್ಲ, ಗುರು ದೋಷ, ಗುರು ವಕ್ರನಾಗಿದ್ದಾಗ, ಗುರು ಅಸ್ತನಾದಾಗ, ಗುರು ನೀಚನಾದಾಗ ಬರುವಂಥ ಎಲ್ಲ ತೊಂದರೆಗಳು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಈ ಹುಣ್ಣಿಮೆ ಭಾಳ ಇಂಪಾರ್ಟೆಂಟ್. ಆದ್ದರಿಂದ ಈ ಕಾರ್ಯಕ್ರಮ ಉಚಿತವಾಗಿ ನಿಮಗೆಲ್ರಿಗೂ ನಾವು ಮಾಡ್ತಾಯಿದ್ದೀವಿ. ತಾವೆಲ್ಲರೂ ಕುಟುಂಬ ಸಮೇತ ಈ ಕಾರ್ಯಕ್ರಮಕ್ಕೆ ಬನ್ನಿ. ಸಂಕಲ್ಪಕ್ಕೆ ಭಾಗವಹಿಸಬೇಕು ಅನ್ನೋದಾಗಿದ್ದರೆ 101 ರೂಪಾಯಿ ತೊಗೊಂಬರ್ಬೇಕು. ಮತ್ತು 1 kg ಕಡಲೆಕಾಯಿ ಬೀಜ, ಚಿತ್ರಾನ್ನಕ್ಕೆ ಹಾಕ್ತೀವಲ್ಲ ಕಡಲೆಕಾಯಿ, ಅದು ಶೇಂಗಾ ಅಂತ ಕರೀತಾರೆ. ಶೇಂಗಾ ಅಥವಾ ಕಡಲೆಕಾಯಿ ಬೀಜ, ನಮ್ಮ ಕಡೆಯಲ್ಲ ಕಡಲೆಕಾಯಿ ಬೀಜ, ಉತ್ತರ ಕರ್ನಾಟಕದಲ್ಲೆಲ್ಲ ಶೇಂಗಾ ಅಂತಾರೆ. ಅದು 1 kg ತೊಗೊಂಬರ್ಬೇಕು. ಅದರಲ್ಲಿ ಮಂತ್ರ ಸಂಕಲ್ಪ ಮಾಡಿಸಿ, ತಂತ್ರ ಮಾಡಿಸಿ, ಕೆಲವೊಂದು ಮಂತ್ರದಿಂದ ಹೇಳ್ಕೊಡ್ತೀನಿ ನಾನು ಹೇಗೆ ಮಾಡಬೇಕು ಅಂತ. ದತ್ತಾತ್ರೇಯಗಿಟ್ಟ ಭಿಕ್ಷೆಯನ್ನು ನಾವು ಅವತ್ತು ದತ್ತ ಭಿಕ್ಷೆ ಮಧುಕರಿ ಅಂತ ಕೊಡ್ತೀವಿ. ಅದನ್ನು ನೀವು ಖಾಲಿ ಹೊಟ್ಟೆಯಲ್ಲೇ ನಮ್ಮ ಕಡೆಯಿಂದ ತೊಗೋಬೇಕು. ಈ ಕಾರ್ಯಕ್ರಮ ನಡೆಯೋದು ಬಿಜಾಪುರಲ್ಲಿ, ಬಿಜಾಪುರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನ ಅಂಥೇಳಿ, ಅಲ್ಲಿ ಈ ಐಶ್ವರ್ಯನಗರ ಆಶ್ರಮ ರಸ್ತೆ ಬಿಜಾಪುರದಲ್ಲಿ ಆ ಜಾಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. 26ನೇ ತಾರೀಕು ಬೆಳಗ್ಗೆ 7ರಿಂದ 4 ಗಂಟೆ ತನಕ. 26ನೇ ತಾರೀಕು ಮಂಗಳವಾರ ಹುಣ್ಣಿಮೆ. ಆ ದಿವಸ ಈ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನ ಅಂತ ಐಶ್ವರ್ಯ ನಗರ ಆಶ್ರಮ ರಸ್ತೆ, ಇಲ್ಲಿ ಈ ಕಾರ್ಯಕ್ರಮ ನಿಮ್ಗಳಿಗೋಸ್ಕರ ಉಚಿತವಾಗಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿ. ನಮ್ಮಿಂದ ಭಿಕ್ಷೆ ಪಡಿಬೇಕು ಅಂದರೆ ಖಾಲಿ ಹೊಟ್ಟೆಲಿರಬೇಕು, ಮತ್ತು ಸಂಕಲ್ಪಕ್ಕೆ ಭಾಗವಹಿಸಬೇಕು. ಲಕ್ಷ್ಮೀ ನರಸಿಂಹ ಹೋಮ, ಸುದರ್ಶನ ಹೋಮ, ಮೊದಲಾಗಿ ದತ್ತಾತ್ರೇಯರ ಹೋಮ ಇವೆಲ್ಲವೂ ಕೂಡ ನಾವು ಅವತ್ತು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕುಟುಂಬ ಸಮೇತ ಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೆ ವಿಶೇಷವಾದಂಥ ಮಾಹಿತಿನ ಭೇಟಿ ಮಾಡ್ತೀನಿ. ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ದರು, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ. ಅದಕ್ಕೆ ನೀವು ವೆಬ್ಸೈಟ್ ಮುಖಾಂತರ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ಬಂದು ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.